ಮಾಡಬೇಕು. ಈಗ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಸ್ವಾಮೀಜಿ. ಹಾ, ಪ್ರವಚನ ಪ್ರಾರಂಭ ಮಾಡೋದಾ? ಮಾಡ್ಬೋದು ಸ್ವಾಮೀಜಿ. ಮಾಡ್ಬೋದಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಬೆಂಗಳೂರಿನಲ್ಲಿ ಇರುವಂತಹ ಕ್ಷೇಮಂಕರಿ ಸತ್ಸಂಗದ ವತಿಯಿಂದ ನೆರವೇರ್ತಾ ಇರುವಂತಹ ಈ ಒಂದು ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಈ ಒಂದು ಸತ್ಸಂಗವನ್ನ ಹಲವು ತಿಂಗಳುಗಳಿಂದ ನಡೆಸಿಕೊಂಡು ಹಲವಾರು ಜನ ಸಾಧುಗಳಿಗೆ ಅವಕಾಶವನ್ನು ಕೊಟ್ಟು ಅವರ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಭಕ್ತರಿಗೆ ತಲುಪಿಸೋದಕ್ಕೆ ಆ ರೂಪದಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಸುರೇಶ್ ರವರೇ ಮತ್ತು ಆ ಒಂದು ಕ್ಷೇಮಂಕರಿ ಸತ್ಸಂಗದ ಎಲ್ಲ ಸದಸ್ಯರೇ, ಇವತ್ತಿನ ದಿನ ಈ ಸತ್ಸಂಗದಲ್ಲಿ ಭಾಗವತ ಮಹಿಮೆ ಮತ್ತು ಭಗವತ್ ಪ್ರೇಮ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸೋಣ. ಶ್ರೀರಾಮಕೃಷ್ಣರ ಮಾತಿನಿಂದ ನಾವು ಪ್ರಾರಂಭ ಮಾಡೋಣ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಎಣ್ಣೆ ಇಲ್ಲದೆ ಹೇಗೆ ದೀಪ ಉರಿಯೋದಿಲ್ವೋ ಹಾಗೆ ಭಗವಂತ ಇಲ್ಲದೆ ಮನುಷ್ಯ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಅಂದ್ರೆ ಎಲ್ಲರೂ, ಎಲ್ಲ ಜೀವಿಗಳು ಅಂತಾನು ಅರ್ಥ ಮಾಡ್ಕೋಬೇಕು. ಹಾಗೆ ನಾವೆಲ್ಲ ಕೂಡ ಭಗವಂತನಿಂದಲೇ ಬದುಕಿದ್ದೀವಿ, ಜೀವಂತವಾಗಿದ್ದೀವಿ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಜೀವನಂ ಸರ್ವಭೂತೇಷು, ಸಮಸ್ತ ಭೂತಗಳಲ್ಲಿ ನಾನು ಜೀವನ ಸ್ವರೂಪವಾಗಿದ್ದೀನಿ ಅಂತ. ನಮ್ಮ ಜೀವನವೇ ಪರಮಾತ್ಮ ಆದ್ಮೇಲೆ ನಮ್ಮ ಜೀವನದ ಗುರಿ ಕೂಡ ಭಗವಂತನೇ ಆಗಿರ್ತಾನೆ. ಇದನ್ನು ಕೂಡ ನಾವು ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಗಮನಿಸ್ತೀವಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯ ಜೀವನದ ಗುರಿ ಏನು? ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದುವುದೇ ಮಾನವ ಜನ್ಮದ ಮುಖ್ಯವಾದ ಉದ್ದೇಶ. ಸ್ವಾಮಿ ವಿವೇಕಾನಂದರು ಭಕ್ತಿಯೋಗ ಅನ್ನುವಂತಹ ಉಪನ್ಯಾಸದಲ್ಲಿ ಹೇಳಿರುವಂತ ಮಾತು. ಶ್ರೀಮಾತೆ ಶಾರದಾ ದೇವಿಯವರ ಮಾತನ್ನು ನಾವು ಗಮನಿಸಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಜೀವನದಲ್ಲಿ ಮನುಷ್ಯರು ಅವರವರ ಕರ್ತವ್ಯವನ್ನು ನಿರ್ವಹಿಸಬೇಕು. ನಿಮ್ಮ ನಿಮ್ಮ ಕರ್ತವ್ಯವನ್ನ ನೀವು ಪ್ರಾಮಾಣಿಕವಾಗಿ ಮಾಡಿ, ಆದರೆ ಪ್ರೀತಿಯನ್ನ ಭಗವಂತನಿಗಾಗಿ ಮೀಸಲಾಗಿಡಿ. ಸ್ವಾಮಿ ವಿವೇಕಾನಂದರ ಮತ್ತೊಂದು ಮಾತು ನಾವಿಲ್ಲಿ ಇದಕ್ಕೆ ಪೂರಕವಾಗಿ ಗಮನಿಸ್ತೀವಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಪ್ರೀತಿಸಲು ಯೋಗ್ಯವಾದ ವಸ್ತು ಒಂದಿದೆ, ಅದೇ ಪರಮಾತ್ಮ. ಪರಮಾತ್ಮನನ್ನು ಪ್ರೀತಿಸದ ಜೀವನ ಅದು ವ್ಯರ್ಥ. ಹೀಗಾಗಿ ಪರಮಾತ್ಮನನ್ನ ಪ್ರೀತಿಸೋದೇ ಅಧ್ಯಾತ್ಮ ಸಾಧನೆ. ನಮಗೆ ಪರಮಾತ್ಮನಲ್ಲಿ ಎಷ್ಟು ಪ್ರೀತಿ ಇದೆ ಅಷ್ಟರ ಮಟ್ಟಿಗೆ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ತೀವಿ. ಯಾಕೆಂದ್ರೆ ನಾವು ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀವೋ ಅದು ನಮ್ಮ ಜೀವನವಾಗಿ ರೂಪುಗೊಳ್ಳುತ್ತೆ. ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ ಅಂತ ಎರಡು ಭಾಗ ಮಾಡ್ತಾರೆ. ಅದರಲ್ಲಿ ಪ್ರಾಪಂಚಿಕ ಜೀವನ ಯಾರಿಗೆ ಪ್ರಾಪ್ತವಾಗಿದೆ? ಹೆಚ್ಚಿನ ಜನ ಪ್ರಾಪಂಚಿಕ ಜೀವನವನ್ನ ಮಾಡ್ತಾರೆ. ಯಾರು ಪ್ರಪಂಚಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೋ ಅಥವಾ ಪ್ರಪಂಚವನ್ನ ಪ್ರೀತಿಸ್ತಾ ಇದ್ದಾರೋ ಅಥವಾ ಪ್ರಪಂಚದಲ್ಲಿರುವಂತಹ
ಭೋಗ ವಸ್ತುಗಳನ್ನ ಪ್ರೀತಿಸ್ತಾರೋ ಅವರು ಪ್ರಾಪಂಚಿಕರು. ಆದ್ರೆ ಕೆಲವರಿಗೆ ಹಲವಾರು ಜನ್ಮಗಳ ಒಂದು ಅನುಭವದಿಂದ, ಭಗವಂತನ ಅನುಗ್ರಹದಿಂದ ಸತ್ಯ ಅರ್ಥ ಆಗಿದೆ. ಏನ ಸತ್ಯ ಅಂದ್ರೆ ಭಗವಂತನೊಬ್ಬನೇ ಸತ್ಯ. ಹಾಗಾಗಿ ಅವರು ಪ್ರಾಪಂಚಿಕ ವಸ್ತುಗಳನ್ನ ಪ್ರೀತಿಸೋದಿಲ್ಲ. ಅವರು ಪ್ರಪಂಚದಲ್ಲಿ ಇದ್ರೂ ಕೂಡ ಪ್ರಾಪಂಚಿಕ ವಸ್ತುಗಳನ್ನ ಉಪಯೋಗಿಸ್ತಾರೆ, ಆದ್ರೆ ಪ್ರೀತಿಯನ್ನ ಪರಮಾತ್ಮನಿಗೆ ಕೊಡ್ತಾರೆ, ಪರಮಾತ್ಮನಿಗಾಗಿ ಜೀವನ ಮಾಡ್ತಾರೆ. ಇದನ್ನೇ ಭಗವತ್ ಪ್ರೇಮ ಅಂತ ಕರೀತೀವಿ. ಇಂತಹ ಭಗವತ್ ಪ್ರೇಮ ಶ್ರೀರಾಮಕೃಷ್ಣರ ಜೀವನದಲ್ಲಿ ನಮಗೆ ಬಹಳ ಅದ್ಭುತವಾಗಿ ವ್ಯಕ್ತವಾಗಿದೆ. ಅವ್ರು ಬಾಯಿ ಬಿಟ್ರೆ ಭಗವಂತನ ವಿಚಾರನೇ ಮಾತನಾಡ್ತಾ ಇದ್ರು. ವಚನ ವೇದದ ಪ್ರತಿಯೊಂದು ಪುಟ ನೋಡಿ, ಭಗವಂತನ ವಿಚಾರ ಇಲ್ಲದೆ ಇರೋ ಪುಟವೇ ಇಲ್ಲ. ಅಂದ್ರೆ ಯಾವಾಗ್ಲೂ ಭಗವಂತನ ಬಗ್ಗೆನೇ ಅವರು ಮಾತನಾಡ್ತಾ ಇದ್ರು. ಯಾಕೆ ಹಾಗೆ ಅಂದ್ರೆ ಭಗವಂತನನ್ನ ಅರಿತುಕೊಳ್ಳೋದೇ ಮುಖ್ಯವಾಗಿ ನಮಗೆ ಬೇಕಾಗಿರುವಂತ ತಿಳುವಳಿಕೆ. ನಮ್ಮ ಬುದ್ಧಿಶಕ್ತಿಯನ್ನ ಭಗವಂತ ಕೊಟ್ಟಿರೋ ನಮಗೆ ಬುದ್ಧಿಯನ್ನ, ಆ ಬುದ್ಧಿಯನ್ನ ನಾವು ಶುದ್ಧ ಮಾಡಿಕೊಂಡು ಆ ಶುದ್ಧ ಬುದ್ಧಿಯಿಂದ ಪರಮಾತ್ಮನನ್ನ ಅರಿತುಕೊಳ್ಳೋ ಪ್ರಯತ್ನ ಮಾಡಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಶುದ್ಧ ಬುದ್ಧಿಗೆ ಭಗವಂತ ಗೋಚರಿಸ್ತಾನೆ. ಹೀಗೆ ನಾವು ದಿವ್ಯತ್ರೇಯರ ಮಾತುಗಳಲ್ಲಿ ಭಗವಂತನ ವಿಚಾರವಾಗಿ ಸ್ಪಷ್ಟತೆಯನ್ನ ಪಡ್ಕೊಳ್ತೀವಿ. ಭಗವಂತ ಅಂದ್ರೆ ಯಾರು, ಯಾಕೆ ನಾವು ಭಗವಂತನನ್ನ ಆರಾಧನೆ ಮಾಡಬೇಕು, ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡ್ತಾ ಇರೋ ಜೀವನ ಯಾವ ಉದ್ದೇಶಕ್ಕಾಗಿ, ಇವೆಲ್ಲಕ್ಕೂ ಅರ್ಥ ದಿವ್ಯತ್ರೇಯರ ಮಾತುಗಳಲ್ಲಿ ನಮಗೆ ಸಿಗುತ್ತೆ. ಈಗ ಭಾಗವತ, ಭಗವದ್ಗೀತೆ, ಇದರಲ್ಲೆಲ್ಲ ನಾವು ಇಂತಹ ಒಂದು ಪ್ರಮುಖವಾದ ಗ್ರಂಥಗಳು, ಸನಾತನ ಧರ್ಮದಲ್ಲಿ ಬಹಳ ಅದ್ಭುತವಾದ ಗ್ರಂಥಗಳಿವೆ. ಅದರಲ್ಲಿ ಕೆಲವು ಅಂಶಗಳನ್ನು ನಾವು ಇವತ್ತಿನ ಸತ್ಸಂಗದಲ್ಲಿ ಗಮನಿಸೋಣ. ಉದಾಹರಣೆಗೆ ನಾರದ ಭಕ್ತಿ ಸೂತ್ರ. ನಮ್ಮಲ್ಲಿ ಹೆಚ್ಚು ಜನ ಅದನ್ನ ಕೇಳಿರ್ತೀವಿ. ಯಾಕಂದ್ರೆ ನಾರದ ಭಕ್ತಿ ಸೂತ್ರದ ಬಗ್ಗೆ ವಚನವೇದದಲ್ಲಿ ಕೂಡ ಒಂದೆರಡು ಕಡೆ ನಾವು ವಿಚಾರ ಗಮನಿಸ್ತೀವಿ. ಮತ್ತೆ ಬಸವನಗುಡಿ ಆಶ್ರಮದಿಂದ ಕೂಡ ನಾರದ ಭಕ್ತಿ ಸೂತ್ರದ ಪುಸ್ತಕ ಇದೆ, ರಾಮಕೃಷ್ಣ ಆಶ್ರಮದ್ದು. ಹಲವಾರು ಪ್ರವಚನಗಳಲ್ಲೂ ಆ ವಿಚಾರ ನಾವು ಗಮನಿಸ್ತೀವಿ. ಅದರಲ್ಲಿ ಭಕ್ತಿಯೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಆ ಭಕ್ತಿಯ ಬಗ್ಗೆ ಹಲವಾರು ಸೂತ್ರಗಳನ್ನ ದೇವರ್ಷಿ ನಾರದರು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳುವಂತ ಮಾತು, ಈ ಭಕ್ತಿಯಲ್ಲಿ ಎರಡು ವಿಧ ಇರುತ್ತೆ, ಎರಡು ಹಂತಗಳು. ಮೊದಲನೇದು ಗೌಣಿ ಭಕ್ತಿ, ನಂತರ ಪ್ರೇಮ ಭಕ್ತಿ ಅಂತ, ಅದನ್ನ ರಾಗ ಭಕ್ತಿ ಅಂತ ಕೂಡ ಕರೀತಾರೆ. ಈ ಗೌಣಿ ಭಕ್ತಿ ಅಂದ್ರೆ ಏನು? ಅದು ವೈದಿಕ ಭಕ್ತಿ. ವೇದಗಳಲ್ಲಿ ತಿಳಿಸಿರೋ ಹಾಗೆ ಆ ವೇದ ಮಂತ್ರಗಳನ್ನ ಹೇಳ್ತಾ ಭಗವಂತನನ್ನ ಸ್ತುತಿ ಮಾಡೋದು, ಆ ಮಂತ್ರಗಳಿಗೆ ಅನುಸಾರವಾಗಿ, ಆ ನಿಯಮಕ್ಕನುಸಾರವಾಗಿ ಭಗವಂತನನ್ನ ಪೂಜಿಸುವಂಥದ್ದು, ಪ್ರಾರ್ಥನೆ ಮಾಡೋದು, ಮತ್ತೆ ಯಜ್ಞ ಕಾರ್ಯಗಳು, ಇವೆಲ್ಲ ಕೂಡ ವೈದಿಕ ಭಕ್ತಿ. ಇಲ್ಲಿ ಒಂದು ಅಪೇಕ್ಷೆ ಇರುತ್ತೆ. ವೈದಿಕ ಭಕ್ತಿಯನ್ನ ಹೊಂದಿರೋರಲ್ಲಿ ಪರಮಾತ್ಮನಿಂದ ಏನೋ ಪಡ್ಕೋಬೇಕು ಅನ್ನೋ ಅಂತ ಅಪೇಕ್ಷೆ ಇರುತ್ತೆ. ನಮ್ಗೆಲ್ಲ ಗೊತ್ತೇ ಇದೆ, ಯಾವ ವ್ಯಕ್ತಿಯಿಂದ ನಾವು ಏನಾದರೂ ನಿರೀಕ್ಷೆ ಇಟ್ಕೊಳ್ತೀವೋ ಆ ವ್ಯಕ್ತಿಯ ಮೇಲೆ ನಮ್ಗೆ ನಿಜವಾದ ಪ್ರೇಮ ಇರೋದಿಲ್ಲ. ಪ್ರೇಮ ಎಲ್ಲಿರುತ್ತೋ ಅಥವಾ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ನಾವು ಕೊಡೋದನ್ನ ಕಲಿತೀವಿ. ನಾವು ಅವ್ರಿಗೆ ಏನಾದ್ರೂ ಕೊಡೋಣ ಅನ್ನಿಸ್ತಾ ಇರುತ್ತೆ ಹೊರತು ಅವರಿಂದ ಏನಾದ್ರು ಪಡ್ಕೊಳ್ಳೋಣ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ವೈದಿಕ ಭಕ್ತಿಯಲ್ಲಿ ತನ್ನ ಜೀವನದ ಸುಖಭೋಗಕ್ಕಾಗಿ, ಅನುಕೂಲಕ್ಕಾಗಿ, ರಕ್ಷಣೆಗಾಗಿ ಹೀಗೆ ಪರಮಾತ್ಮನನ್ನ ಬೇಡ್ಕೊಂಡು ಅವರು ಭಕ್ತಿಯನ್ನ ಆಚರಿಸ್ತಾರೆ. ಆದ್ರೆ ಇನ್ನೊಂದು ಭಕ್ತಿ ನಾರದರು ಹೇಳ್ತಾರೆ, ಅದು ರಾಗ ಭಕ್ತಿ, ಅನುರಾಗ ಹೊಂದಿರುವಂತ ಭಕ್ತಿ ಅಥವಾ ಪ್ರೇಮ ಭಕ್ತಿ. ಈ ಪ್ರೇಮ ಭಕ್ತಿಯನ್ನ ಹೊಂದಿರುವಂತ ಭಕ್ತ
ವೇದಗಳನ್ನ ಮೀರಿ ನಿಲ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಭಗವಂತನ ಅಂತರಂಗ ಭಕ್ತರಾಗ್ಲಿ ಸನ್ಯಾಸಿಗಳು ಅವರು ವೇದಗಳನ್ನ ಮೀರಿ ನಿಲ್ತಾರೆ ಅಂತ. ಅಂದ್ರೆ ಅವರು ಈ ವೈದಿಕ ವಿಚಾರಗಳನ್ನೆಲ್ಲ ಮೀರಿ ಹೋಗಿ ಭಗವಂತನನ್ನ ಪ್ರೇಮ ರೂಪವಾಗಿ ಕಾಣ್ತಾರೆ. ಅಲ್ಲಿ ಯಾವುದೇ ನಿಯಮಗಳಿಲ್ಲ. ಅವರು ಭಗವಂತನ ಜೊತೆ ಒಂದು ಸಂಬಂಧವನ್ನ ಏರ್ಪಡಿಸ್ಕೊಳ್ತಾರೆ. ನಮಗೆ ಯಾವ ವ್ಯಕ್ತಿಯ ಜೊತೆ ಸಂಬಂಧ ಇರುತ್ತೆ, ಯಾವ ವ್ಯಕ್ತಿ ಮೇಲೆ ನಮಗೆ ಪ್ರೀತಿ ಇರುತ್ತೋ ಆ ವ್ಯಕ್ತಿ ಜೊತೆ ನಾವು ಸಂಬಂಧವನ್ನ ಕಲ್ಪಿಸ್ಕೊಳ್ತೀವಿ. ಅದು ಸ್ನೇಹ ಆಗಬಹುದು, ಅಥವಾ ಈ ವಾತ್ಸಲ್ಯ ಆಗಬಹುದು, ದಾಸನಾಗಿ ಭಗವಂತನನ್ನ ಸೇವೆ ಮಾಡೋದಾಗಬಹುದು. ಈ ರೀತಿಯಲ್ಲಿ ಹಲವಾರು ಸಂಬಂಧಗಳನ್ನ ನಾವು ರೂಪಿಸಿಕೊಂಡು ಭಗವಂತನ ಜೊತೆ ಸಂಪರ್ಕವನ್ನ ಹೊಂದಿರ್ತೀವಿ. ನಿರಂತರವಾಗಿ ಭಗವಂತನೊಂದಿಗೆ ಇರೋದಕ್ಕೆ ಇಚ್ಛೆ ಪಡ್ತೀವಿ. ಇದು ಪ್ರೇಮ ಭಕ್ತಿ. ಭಗವಂತನಲ್ಲಿ ಪ್ರೀತಿ ಇರುತ್ತೆ, ಆದ್ರೆ ಭಗವಂತನಿಂದ ಬೇಡುವಂಥದ್ದು ಏನು ಇರಲ್ಲ. ಗೀತೆಯಲ್ಲಿ ತಿಳಿಸಿರೋ ಹಾಗೆ ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ, ಈ 4 ವಿಧದ ಭಕ್ತರಲ್ಲಿ ಈ ಪ್ರೇಮ ಭಕ್ತಿಯನ್ನು ಹೊಂದಿರುವಂತ ಭಕ್ತರಿದ್ದಾರಲ್ಲ, ಅವರು ಜ್ಞಾನಿಗಳ ಸಾಲಲ್ಲಿ ಬರ್ತಾರೆ. ಜ್ಞಾನಿಗಳಿಗೆ ಮಾತ್ರ ಭಗವಂತನನ್ನ ಪ್ರೀತಿಸೋದಕ್ಕೆ ಸಾಧ್ಯ. ಇದು ಸ್ವಾಮಿ ವಿವೇಕಾನಂದರ ಮಾತು. ಯಾಕೆಂದ್ರೆ ಅಜ್ಞಾನಿಗಳಿಗೆ ಭಗವಂತನಿಂದ ನಿರೀಕ್ಷೆ ಇರುತ್ತೆ ಹೊರತು ಭಗವಂತನಿಗೆ ತಮ್ಮ ಪ್ರೀತಿಯನ್ನು ಕೊಡಬೇಕು ಅನ್ನುವಂಥದ್ದು ತಿಳಿದಿರಲ್ಲ. ಇನ್ನು ಕಬೀರ್ ದಾಸರ ಒಂದು ಮಾತು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಅದೇನು ಅಂದ್ರೆ, ಪ್ರೇಮವೆಂಬ 2 ಅಕ್ಷರವ ಅರಿತವನೇ ಪಂಡಿತ. ಪಂಡಿತ ಅಂದ್ರೆ ಜ್ಞಾನಿ. ಯಾರು ಜ್ಞಾನಿ? ಪ್ರೇಮ ಅನ್ನುವಂತಹ 2 ಅಕ್ಷರವನ್ನ ಯಾರು ಸರಿಯಾಗಿ ಅರ್ಥಕೊಂಡಿದ್ದಾನೋ ಅವನೇ ಜ್ಞಾನಿ, ಅವನೇ ಪಂಡಿತ. ಪಂಡಿತನ ಲಕ್ಷಣವೇನು ಅದನ್ನ ಗೀತೆಯಲ್ಲಿ ತಿಳಿಸುತ್ತೆ. ಶುನಿಚೈವ ಶ್ವಪಾಕೇಶು ಪಂಡಿತ ಸ್ವಮದರ್ಶಿನಃ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ. ಅಂದ್ರೆ ಎಲ್ಲರೂ ಮೇಲು ಕೀಳು ಅನ್ನೋದಿಲ್ಲದೆ ಎಲ್ಲ ಶರೀರಗಳಲ್ಲಿ ವಾಸವಾಗಿರುವಂತಹ ಆ ವಾಸುದೇವನನ್ನ ಆರಾಧನೆ ಮಾಡ್ತಾ ಇರ್ತಾನೆ ಪಂಡಿತ. ಶರೀರವನ್ನ ನೋಡಲ್ಲ, ಶರೀರದ ಸ್ಥಿತಿಗತಿಗಳನ್ನ ನೋಡಲ್ಲ, ಅವರ ಸ್ಥಾನಮಾನಗಳನ್ನ ನೋಡಲ್ಲ. ಇದು ಪ್ರೇಮ ಭಕ್ತಿಯನ್ನ ಹೊಂದಿರುವಂತಹ ಭಕ್ತರ ಲಕ್ಷಣ. ಅವರು ಪರಮಾತ್ಮನನ್ನ ಪ್ರೀತಿಸೋದೇ ಅವರಿಗೆ ಮುಖ್ಯವಾದ ಒಂದು ಜೀವನದ ಸಾಧನ. ಅದೇ ಸಾಧನೆ. ಪರಮಾತ್ಮನಲ್ಲಿ ಪ್ರೇಮವನ್ನು ಹೊಂದಿರಬೇಕಾದ್ರೆ ಪರಮಾತ್ಮನ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು, ಪರಿಚಯ ಇರಬೇಕು. ನಾವು ಯಾವ ವ್ಯಕ್ತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವೋ, ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆಯೋ ಆ ವ್ಯಕ್ತಿಯನ್ನ ಮಾತ್ರ ನಾವು ಪ್ರೀತಿಸಕ್ ಸಾಧ್ಯ ಆಗುತ್ತೆ. ಭಗವಂತನ ಬಗ್ಗೆ ಸರಿಯಾಗಿ ಪರಿಚಯವೇ ಇಲ್ಲದೆ ಪರಮಾತ್ಮನನ್ನ ಪ್ರೀತಿಸೋದು ಹೇಗೆ? ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳಿದ್ದು, ಭಗವಂತನನ್ನ ಪ್ರೀತಿಸದ ಜೀವನ ಅದು ವ್ಯರ್ಥ. ಯಾಕೆ ವ್ಯರ್ಥ ಆಗತ್ತೆ? ಉಳಿದಿದ್ದೆಲ್ಲವೂ ಕೂಡ ಅನಿತ್ಯ ಆಗಿರೋದ್ರಿಂದ. ಹೀಗಾಗಿ ಭಗವತ್ ಪ್ರೇಮ ಅನ್ನುವಂಥದ್ದು ಮನುಷ್ಯ ಜೀವನದ ಬಹಳ ಉನ್ನತ ಮಟ್ಟದ ಒಂದು ಸಾಧನೆ. ಮನುಷ್ಯತ್ವ ಪಡ್ಕೊಂಡ್ಮೇಲೆ ಅವನು ಮಾಡಬೇಕಾಗಿರೋ ಸಾಧನೆ ಭಗವತ್ ಪ್ರೇಮ. ಶ್ರೀರಾಮಕೃಷ್ಣರಂತೂ ಸಾಕಷ್ಟು ಕಡೆ ಇದನ್ನ ಹೇಳ್ತಾರೆ. ಭಗವಂತನನ್ನ ಕಾಣಬೇಕು ಅನ್ನೋ ವ್ಯಾಕುಲತೆ ಇರಬೇಕು. ಆ ವ್ಯಾಕುಲತೆ ಇಲ್ಲದೆ ಇದ್ರೆ ಭಗವಂತನನ್ನ ಪಡೆಯೋದಕ್ಕಾಗೋದಿಲ್ಲ. ಈ ವ್ಯಾಕುಲತೆ ಅಂದ್ರೆ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ವ್ಯಾಕುಲತೆ ಅಂದ್ರೆ ಅಲ್ಲಿ ನಾನು ಯಾವುದನ್ನ ಪಡ್ಕೋಬೇಕಾಗಿದೆಯೋ ಅದನ್ನ ಇನ್ನೂ ಪಡ್ಕೊಂಡಿಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂತ ಒಂದು ಭಾವ. ನನಗೇನೋ ಸಿಗ್ಬೇಕಾಗಿದೆ, ಅದನ್ನ ನಾನು ಪಡ್ಕೊಂಡಿಲ್ಲ, ಇನ್ನ ಹೇಗೆ ಪಡ್ಕೊಳ್ಳೋದು ಅನ್ನುವಂಥದ್ದೇ ಒಂದು ದೊಡ್ಡ ಚಿಂತೆ. ದಿನ ಬೆಳಗಾದ್ರೆ ಭಗವದ್ ಭಕ್ತನಿಗೆ, ಭಗವಂತನಲ್ಲಿ ಪ್ರೀತಿಯನ್ನು ಹೊಂದಿರುವಂತ ಭಕ್ತನಿಗೆ ಇವತ್ತು ನಾನು ಭಗವಂತನನ್ನ ಆರಾಧನೆ ಮಾಡೋದು ಹೇಗೆ, ಭಗವಂತನನ್ನ ಕಾಣೋದು ಹೇಗೆ ಅನ್ನುವಂಥದ್ದೇ ಚಿಂತೆ ಇರುತ್ತೆ. ಇಂತಹ ಒಂದು ನಿರಂತರವಾದ
ವ್ಯಾಕುಲತೆ ಪರಮಾತ್ಮನಲ್ಲಿದ್ದಾಗ ಅವರು ಬೇಗ ಭಗವಂತನ ಕಡೆ ಮುಂದುವರಿತಾರೆ. ಅದನ್ನೇ ನಾವು ಶಾಸ್ತ್ರದಲ್ಲಿ ಗಮನಿಸೋದು ಮೃತ್ಯೋರ್ಮ ಅಮೃತಂ ಗಮಯ. ಈ ಮೃತ್ಯು ಲೋಕದಲ್ಲಿ ಎಲ್ಲವೂ ಅನಿತ್ಯವೇ, ಯಾಕಂದ್ರೆ ಎಲ್ಲವೂ ಕೂಡ ಮೃತವನ್ನ ಹೊಂದುತ್ತೆ. ಮರ್ತ್ಯ ಅಂದ್ರೆ ಎಲ್ಲ ನಾಶವಾಗುವಂಥದ್ದು ಅಂತ, ಮಣ್ಣಾಗುವಂಥದ್ದು. ಪರಮಾತ್ಮ ಒಬ್ಬನೇ ಅವಿನಾಶಿ, ಅಮೃತ. ಹೀಗಾಗಿ ನಾವು ಅಮೃತ ಸ್ವರೂಪನಾದ ಪರಮಾತ್ಮನ ಕಡೆ ಸಾಗೋದನ್ನೇ ನಮ್ಮ ಜೀವನದ ಮುಖ್ಯವಾದ ಒಂದು ಸಾಧನೆ, ಗುರಿಯಾಗಿ ಇಟ್ಕೋಬೇಕು ಅನ್ನೋದೇ ನಾರದ ಭಕ್ತಿ ಸೂತ್ರದಲ್ಲಿ ತಿಳಿಸೋದು. ಶ್ರೀಮದ್ ಭಾಗವತದಲ್ಲಿ, ಭಾಗವತ ಮಹಾಪುರಾಣದಲ್ಲಿ ತಿಳಿಸುವಂಥದ್ದು ಅದೇ. ಅದ್ರ ಬಗ್ಗೆ ಒಂದು ಉದಾಹರಣೆ ನೋಡ್ಬೋದು. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ಮುನಿಗಳು, ಸಾಂಖ್ಯ ಯೋಗವನ್ನ ಜಗತ್ತಿಗೆ ನೀಡಿದಂತಹ ಕಪಿಲ ಮುನಿಗಳು, ಅವರು ಪರಮಾತ್ಮನ ಕಲಾವತಾರ, ಪರಮಾತ್ಮನ ಒಂದು ಅವತಾರ. ಅದು ಕಪಿಲ ಮುನಿಗಳ ಅವತಾರ. ಆ ಅವತಾರದಲ್ಲಿ ಅವರು ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡ್ತಾರೆ. ಕರ್ದಮ ಮುನಿಗಳು ಅಂತ ಹೇಳಿ ಅವರ ತಂದೆ. ಕರ್ದಮ ಮುನಿಗಳ ಪತ್ನಿ ದೇವಹೂತಿ. ದೇವಹೂತಿ ಸ್ವಯಂಭೂ ಮನುವಿನ ಮಗಳು. 9 ಜನ ಹೆಣ್ಮಕ್ಳು ಇರ್ತಾರೆ. ಕೊನೆಯದಾಗಿ ಪರಮಾತ್ಮನೇ ಮಗನಾಗಿ ಹುಟ್ಟುವಂಥದ್ದು. ಕರ್ದಮ ಮುನಿಗಳು ಸನ್ಯಾಸ ತಗೊಂಡು ಹೊರಟೋಗ್ತಾರೆ. ದೇವಹೂತಿ ಮಗನನ್ನ ನೋಡ್ಕೊಳ್ತಾ ಇರ್ತಾಳೆ. ಮಗ ಸ್ವಲ್ಪ ದೊಡ್ಡವನಾದ್ಮೇಲೆ ಕಪಿಲ ಮುನಿಗಳು ಅವರು ಹೇಳ್ತಾರೆ, ನಾನು ತಪಸ್ಸಿಗೆ ಹೋಗ್ಬೇಕಾಗಿದೆ ಅಂತ. ಆಗ ದೇವಹೂತಿ ಕೇಳ್ತಾಳಂತೆ, ನೀನು ಹೊರಟೋದ್ರೆ ಹೇಗಪ್ಪ, ನಿಮ್ ತಂದೆನೂ ಹೊರಟೋದ್ರು, ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನ್ಗೆ ಯಾರು ಗತಿ ಅಂತ. ಆಗ ತನ್ನ ತಾಯಿಯಾದ ದೇವಹೂತಿಗೆ ಕಪಿಲ ಮುನಿಗಳು ಅಧ್ಯಾತ್ಮ ವಿಚಾರಗಳನ್ನ ಬೋಧನೆ ಮಾಡ್ತಾರೆ. ಮೋಹವನ್ನ ಹೇಗೆ ನಾಶ ಮಾಡ್ಕೋಬೇಕು ಅನ್ನುವಂಥ ವಿಚಾರ, ಮತ್ತೆ ಭಗವಂತನನ್ನ ಪಡ್ಕೊಳ್ಳೋದಕ್ಕೆ, ಆ ಪರಮ ಸತ್ಯವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಸಾಂಖ್ಯ ಯೋಗವನ್ನ ಉಪದೇಶ ಮಾಡ್ತಾರೆ, ಭಕ್ತಿ ಯೋಗವನ್ನ ಉಪದೇಶ ಮಾಡ್ತಾರೆ. ಭಕ್ತಿ ಯೋಗದ ಕುರಿತಾಗಿ ದೇವಹೂತಿ ಪ್ರಶ್ನೆಯನ್ನು ಕೇಳಿದಾಗ ಅದರಲ್ಲಿ ಒಂದು ವಿಚಾರ ನಾವು ಗಮನಿಸ್ತೀವಿ. ಅದು ಬೇರೆ ಗ್ರಂಥಗಳಲ್ಲಿ ನಮಗೆ ಅಷ್ಟಾಗಿ ಕಂಡು ಬರಲ್ಲ. ಅದರಲ್ಲಿ ಏನಿದೆ ವಿಶೇಷ ಅಂದ್ರೆ, ಭಕ್ತಿಯಲ್ಲಿ 3 ತರದ ಭಕ್ತಿಯನ್ನ ನಾವು ಗಮನಿಸ್ತೀವಿ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ ಮತ್ತು ತಾಮಸ ಭಕ್ತಿ. ಈ ಸಾತ್ವಿಕ ಭಕ್ತಿ ಎನ್ನುವಂಥದ್ದು ಭಗವಂತನನ್ನ ಆರಾಧನೆ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಶಾಂತ ಚಿತ್ತವಾಗಿ ಸರಳತೆಯಿಂದ ಭಗವಂತನನ್ನ ಆರಾಧನೆ ಮಾಡೋದು, ಯಾವುದೇ ಫಲಾಪೇಕ್ಷೆ ಇಟ್ಕೊಳ್ದೆ. ಪರಮಾತ್ಮ ಏನ್ ಕೊಡ್ತಾನೋ ಅಷ್ಟರಲ್ಲೇ ತೃಪ್ತಿ. ಅದು ಸಾತ್ವಿಕ ಭಕ್ತಿ. ರಾಜಸ ಭಕ್ತಿ ಅಂತಿರುತ್ತೆ, ಅವರವರ ಗುಣಕ್ಕೆ ತಕ್ಕ ಹಾಗೆ ಅವರವರ ಭಕ್ತಿ. ಸಮಾಜದಲ್ಲಿ ನಾವು ಈ 3 ತರದ ಭಕ್ತಿಯನ್ನು ನೋಡ್ತೀವಿ. ಈ ರಾಜಸ ಭಕ್ತಿ ಇರುವಂತವರು, ಅವ್ರದ್ದು ಆಡಂಬರ ಜಾಸ್ತಿ. ತುಂಬಾ ಅಲಂಕಾರ ಮಾಡ್ಬೇಕು, ತುಂಬಾ ಗದ್ದಲ ಮಾಡ್ಬೇಕು, ತಮಟೆ ಎಲ್ಲ ತಗೊಂಡು, ಆಮೇಲೆ ಬೇರೆಯವರನ್ನ ಮೆಚ್ಚಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ಬೇಕು, ನಾನು ಮಹಾಭಕ್ತ ಅಂತ ತೋರಿಕೋಬೇಕು. ಈ ತರದ ಒಂದು ಆಡಂಬರ, ದಂಭ ಇವೆಲ್ಲ ಆ ರಾಜಸ ಭಕ್ತಿಯಲ್ಲಿ ಇರುತ್ತೆ. ಅವರು ಭಗವಂತನನ್ನ ಆರಾಧನೆ ಮಾಡ್ಬಿಟ್ಟು, ಪೂಜೆ ಮಾಡಿ ಇವೆಲ್ಲ ಮಾಡ್ಬಿಟ್ಟು ಅವ್ರು ಭಗವಂತನ ಹತ್ರ ಕೇಳ್ಕೊಳ್ತಾರೆ, ನಾನು ನಿನಗೆ ಪೂಜೆ ಮಾಡಿದ್ದೀನಿ, ನನಗೇನಾದ್ರು ಕೊಡು. ವ್ರತ ಮಾಡ್ತೀನಿ, ನನಗೇನಾದ್ರು ಕೊಡು. ಆಮೇಲೆ ತೀರ್ಥಯಾತ್ರೆ ಮಾಡ್ತೀನಿ, ನನಗೇನಾದ್ರೂ ಕೊಡು. ಈ ತರ ಬೇಡುವಂಥದ್ದು, ಫಲಾಪೇಕ್ಷೆ ಇರುವಂಥದ್ದು ರಾಜಸ ಭಕ್ತಿ. ಸಾತ್ವಿಕ ಭಕ್ತಿಯಲ್ಲಿ ಫಲಾಪೇಕ್ಷೆನೇ ಇಲ್ಲ. ತಾಮಸ ಭಕ್ತಿ ಅಂತಿದೆ. ಅದು ಏನು ಅಂದ್ರೆ, ಶಾಸ್ತ್ರಕ್ಕೆ ಎಲ್ಲ ವಿರುದ್ಧವಾಗಿ ಮನಸ್ಸಿಗೆ ಬಂದಂತೆ ಮಾಡೋದು ಪೂಜೆ, ಮನಸ್ಸಿಗೆ ಬಂದಂತೆಲ್ಲ ಆಚಾರ ವಿಚಾರಗಳು, ಭಗವಂತನ ಬಗ್ಗೆ ತನ್ನದೇ ಆದ ತಪ್ಪು ಕಲ್ಪನೆಗಳು, ಇವೆಲ್ಲ ತಾಮಸಿಕ ಭಕ್ತಿ ಅನ್ಸುತ್ತೆ. ಈ 3 ತರದ ಭಕ್ತಿಯನ್ನೇನೋ ನಾವು ಕೆಲವು ಗ್ರಂಥಗಳಲ್ಲಿ ಗಮನಿಸ್ತೀವಿ. ಇದು 3ನ್ನ ಹೊರತುಪಡಿಸಿ ಮತ್ತೊಂದು ಇವೆಲ್ಲಕ್ಕಿಂತ ಶ್ರೇಷ್ಠವಾದ ಭಕ್ತಿ. ಆ ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು. ಅದನ್ನ ಕಪಿಲ ಮುನಿಗಳು ದೇವಹೂತಿಗೆ ಹೇಳ್ತಾರೆ. ಭಾಗವತದ 3ನೇ ಸ್ಕಂದದಲ್ಲಿ ಈ ವಿಚಾರ ಬರುತ್ತೆ.
ಅದು ಯಾವುದು ಅಂದ್ರೆ ನಿರ್ಗುಣ ಭಕ್ತಿ. ಆ ಭಕ್ತಿ ಸಾತ್ವಿಕನೂ ಅಲ್ಲ, ರಾಜಸ ಅಲ್ಲ, ತಾಮಸನೂ ಅಲ್ಲ, ತ್ರಿಗುಣಾತೀತ. ಅದು ಯಾವ ಗುಣವೂ ಇಲ್ಲದಿರುವಂತ ಭಕ್ತಿ. ಆ ನಿರ್ಗುಣ ಭಕ್ತಿಯಲ್ಲಿ ಇರುವಂತಹ ಭಕ್ತ ಅಥವಾ ನಿರ್ಗುಣ ಭಕ್ತಿಯನ್ನು ಹೊಂದಿರುವಂತ ಭಕ್ತ ಹೇಗಿರ್ತಾನೆ? ಅವನು ಭಗವಂತನಿಗಿಂತ ತನ್ನನ್ನ ಬೇರೆ ಅಂತ ಭಾವಿಸೋದಿಲ್ಲ. ಭಗವಂತ ನನ್ನಲ್ಲೇ ವಾಸವಾಗಿದ್ದಾನೆ ಮತ್ತು ನಾನು ಭಗವಂತನಲ್ಲಿ ವಾಸವಾಗಿದ್ದೀನಿ. ಅಲ್ಲಿ ಭೇದ ದೃಷ್ಟಿನೇ ಇಲ್ಲ. ಮತ್ತೆ ವೈದಿಕವಾಗಿ ನಿಯಮಗಳು, ಪದ್ಧತಿ ಇನ್ನೊಂದು ಏನೂ ಇಲ್ಲ. ಅಲ್ಲಿ ಬರೀ ಪ್ರೀತಿ ಮಾತ್ರ ಇರುತ್ತೆ. ಒಂದು ಮಗು ತಾಯಿಯ ಜೊತೆ ವ್ಯವಹರಿಸುವಾಗ ಅದಕ್ಕೆ ಯಾವ ನಿಯಮನೂ ಇಲ್ಲ. ತನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ತಾಯಿ ಜೊತೆ ಇರುತ್ತದೆ. ಮುಚ್ಚುಮರೆ ಏನೂ ಇಲ್ಲ ತಾಯಿ ಜೊತೆ. ಹಾಗೆ ಪರಮಾತ್ಮನೊಂದಿಗೆ ವ್ಯವಹರಿಸಿದಾಗ ಅಲ್ಲಿ ಪ್ರೀತಿ ಬಿಟ್ಟು ಇನ್ನೇನೂ ಇಲ್ಲ. ಈ ರೀತಿ ಇರುವಂತಹ ಭಕ್ತಿ ಅದು ನಿರ್ಗುಣ ಭಕ್ತಿ. ಈ ನಿರ್ಗುಣ ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಅಲ್ಲಿ ಯಾವುದು ಕರ್ತವ್ಯ ಭಾವನೆ ಇಲ್ಲ, ಅಪೇಕ್ಷೆ ಇಲ್ಲ, ಮತ್ತೇನು ತಪ್ಪು ಕಲ್ಪನೆ ಇಲ್ಲ. ಪರಮಾತ್ಮನನ್ನ ಯಥಾರ್ಥವಾಗಿ ಅರಿತಿರುವಂತವರು ಈ ನಿರ್ಗುಣ ಭಕ್ತರು. ಇಂತಹ ಒಂದು ಅದ್ಭುತವಾದ ವಿಚಾರ ಭಾಗವತದಲ್ಲಿ ಬರುತ್ತೆ. ಶ್ರೀರಾಮಕೃಷ್ಣರ ಮಾತನ್ನ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಅವ್ರು ಹೇಳ್ತಾರೆ, 3 ತರದ ಭಕ್ತರು ಇರ್ತಾರಂತೆ: ಅಧಮ, ಮಧ್ಯಮ ಮತ್ತು ಉತ್ತಮ. ಅಧಮ ಭಕ್ತನ ಬಳಿ ಹೋಗಿ ಕೇಳಿದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಅವನು ಹೇಳ್ತಾನಂತೆ, ಭಗವಂತ ವೈಕುಂಠದಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ, ಎಲ್ಲೋ ಆಕಾಶ ನೋಡ್ತಾನಂತ ಭಗವಂತ ಎಲ್ಲಿದ್ದಾನೆ. ಮತ್ತೊಬ್ಬ ಭಕ್ತ, ಅವನು ಮಧ್ಯಮ ಭಕ್ತ, ಅವನ ಹತ್ರ ಹೋಗಿ ಕೇಳಿದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅವನು ಹೇಳ್ತಾನಂತೆ, ಎಲ್ಲರ ಹೃದಯದಲ್ಲಿ ಭಗವಂತ ವಾಸ ಮಾಡ್ತಾ ಇದ್ದಾನೆ ಅಂತ ಅವನು ಹೇಳ್ತಾನೆ. ಎಲ್ಲರ ಹೃದಯದಲ್ಲಿ ಭಗವಂತನನ್ನ ಕಾಣೋದು ಮಧ್ಯಮ ಭಕ್ತಿ ಅಷ್ಟೇ. ಉತ್ತಮ ಭಕ್ತಿ ಯಾವುದು? ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವಂತ ಎಲ್ಲಿದ್ದಾನೆ ಅಂತ ಅವನನ್ನು ಕೇಳಿದ್ರೆ ಉತ್ತಮ ಭಕ್ತನನ್ನ ಅವನು ಹೇಳ್ತಾನಂತೆ, ಇರೋದೆಲ್ಲವೂ ಭಗವಂತನೇ ಆಗಿದ್ದಾನೆ. ನಾವ್ ಏನೆಲ್ಲ ಕಾಣ್ತಾ ಇದೀವೋ, ಏನೆಲ್ಲ ಕೇಳ್ತಾ ಇದೀವೋ, ಏನೇನು ಅನುಭವಿಸ್ತಾ ಇದೀವೋ ಅವೆಲ್ಲ ಭಗವಂತನೇ. ನಾರಾಯಣ ಸೂಕ್ತದಲ್ಲಿ ಈ ವಿಚಾರ ಬರುತ್ತೆ. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾವು ಏನೇನು ಕೇಳಿಸ್ಕೊಳ್ತಾ ಇದೀವೋ, ನೋಡ್ತಾ ಇದೀವೋ, ಶ್ರೂಯತೆಪಿವ, ಏನೇನು ಕೇಳಿಸ್ಕೊಳ್ತೀವೋ ಮತ್ತೆ ಎಲ್ಲವೂ ನಮ್ಮ ಅನುಭವಕ್ಕೆ ಬರ್ತಾ ಇರೋದೆಲ್ಲವೂ ಕೂಡ ಆ ವಾಸುದೇವನಿಂದ, ನಾರಾಯಣನಿಂದ ವ್ಯಾಪಿಸಲ್ಪಟ್ಟಿದೆ. ಅವನಿಂದಲೇ ಎಲ್ಲವೂ ವ್ಯಾಪಿಸಲ್ಪಟ್ಟಿರೋದ್ರಿಂದ ಅವನಿಗೆ ವಾಸುದೇವ ಅಂತ ಹೆಸರು. ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಗೀತೆಯಲ್ಲಿ ತಿಳಿಸುತ್ತೆ. ಯಾರಿಗೆ ಎಲ್ಲವೂ ಭಗವಂತನೇ ಆಗಿದ್ದಾನೆ, ಭಗವಂತನನ್ನ ಬಿಟ್ಟು ಮತ್ತೇನು ಇಲ್ವೇ ಇಲ್ಲ ಇಲ್ಲಿ, ಅದು ಅವನ ಅಂತರಂಗದ ಭಾವನೆ ಅಲ್ಲ, ಅದು ಅನುಭವ. ಅದನ್ನ ವಿಜ್ಞಾನ ಅಂತ ಕರೆದ್ರು ಶ್ರೀರಾಮಕೃಷ್ಣರು. ಅನುಭವಿಸೋದು, ಭಗವಂತನನ್ನು ಅನುಭವಿಸೋದು ವಿಜ್ಞಾನ. ಇಂತಹ ಒಂದು ವಿಜ್ಞಾನದ ಸ್ಥಿತಿಯಲ್ಲಿರೋನು ಉತ್ತಮ ಭಕ್ತ. ಅವನು ಇರೋದೆಲ್ಲ ಭಗವಂತನೇ ಆಗಿದೆ, ನಾಮರೂಪಗಳೆಲ್ಲ ಕೇವಲ ತೋರಿಕೆ ಅಷ್ಟೇ, ಸತ್ಯವನ್ನ ನೋಡ್ತಾ ಇದ್ದಾನವನು. ಇದು ಉತ್ತಮ ಭಕ್ತಿ. ಈ ಉತ್ತಮ ಭಕ್ತಿಯನ್ನ ಪಡ್ಕೋಬೇಕಾದ್ರೆ ಎಷ್ಟೋ ಜನ್ಮಗಳನ್ನ ಹಾದು ಬರಬೇಕು ಅನ್ನೋದನ್ನ ಗೀತೆಯಲ್ಲಿ ನಾವು ನೋಡ್ತೀವಿ. ಬಹೂನಾಂ ಜನ್ಮನಾಮಂತೆ, ಹಲವಾರು ಜನ್ಮಗಳ ಕೊನೆಯಲ್ಲಿ, ಅಂತ್ಯದಲ್ಲಿ ಆ ಮಹಾತ್ಮನಿಗೆ ಗೊತ್ತಾಗುತ್ತೆ ವಾಸುದೇವ ಸರ್ವಮಿತಿ. ಆಗ ಅವನೇನ್ ಮಾಡ್ತಾನೆ? ಅವನು ಜ್ಞಾನವಾನ್, ಅವನು ಜ್ಞಾನಿ. ಪ್ರಪದ್ಯಂತೆ, ಅವನು ಶರಣಾಗತಿಯನ್ನ ಹೊಂದುತ್ತಾನೆ. ಈಗ ಮತ್ತೆ ನಾವು ಸ್ವಾಮಿ ವಿವೇಕಾನಂದರ ಮಾತಿಗೆ ಬಂದ್ವಿ. ಅಂದ್ರೆ ಭಗವಂತನಲ್ಲಿ ಶರಣಾಗತಿಯನ್ನ ಹೊಂದೋದಕ್ಕೆ ಯಾರಿಂದ ಸಾಧ್ಯ? ಶರಣಾಗತಿಯ ಬಗ್ಗೆ ಬೇಕಾದಷ್ಟು ಮಾತುಗಳನ್ನ ಕೇಳ್ತೀವಿ. ಶರಣಾಗತಿ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲ ನಿಂದೆ ಅಂತ ಹೇಳ್ಬಿಟ್ರೆ ಶರಣಾಗತಿ ಅಲ್ಲ ಅದು.
ಗೀತೆಯಲ್ಲಿ ತಿಳಿಸಿದೆ, ಭಾಗವತದಲ್ಲಿ ತಿಳಿಸಿದೆ. ಶರಣಾಗತರು ಹೇಗಿರ್ತಾರೆ? ವಾಸುದೇವ ಸರ್ವಮಿತಿ, ಎಲ್ಲವೂ ಭಗವಂತನೇ ಆಗಿದ್ದಾನೆ ಅವ್ರಿಗೆ. ಅವರು ಮಹಾತ್ಮರು, ಜ್ಞಾನಿಗಳು. ಅವರು ಭಗವಂತನಲ್ಲಿ ಪೂರ್ಣವಾಗಿ ಶರಣಾಗತರಾಗ್ಬಿಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ಈ ಶರಣಾಗತರಾಗಿರೋರ ಲಕ್ಷಣ ಏನು? ಎಷ್ಟೋ ಜನ ಹೇಳ್ತಾರೆ, ನಮ್ದೇನಿದೆಯಪ್ಪ, ಎಲ್ಲ ಭಗವಂತನ ನಾವು ಒಪ್ಸ್ಬಿಟ್ಟಿದೀವಿ, ಎಲ್ಲ ಭಾರನು ಭಗವಂತನ ಮೇಲೆ ಹಾಕ್ಬಿಟ್ಟಿದೀವಿ ಅಂತೆಲ್ಲ ಹೇಳ್ತಾರೆ. ಶ್ರೀರಾಮಕೃಷ್ಣರು ಅದಕ್ಕೆ ಹೇಳ್ತಾರೆ, ಈ ರೀತಿ ಶರಣಾಗತಿಯನ್ನು ಹೊಂದಿರುವಂತಹ ಭಕ್ತ ಹೇಗಿರ್ತಾನೆ? ಅವನು ಗೊಣಗೋದಿಲ್ಲ ಅಂತ. ನಮ್ಗನ್ಸುತ್ತೆ, ಏನಿದು ಗೊಣಗದೇ ಇರೋದು ಅಷ್ಟು ದೊಡ್ಡ ಗುಣನ ಅಂತ. ಕತೆಗಾರ ರಾಮಕೃಷ್ಣ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ನಿಜವಾದ ಭಕ್ತ ಗೊಣಗೋದಿಲ್ಲ ಅಂತ, ಶರಣಾಗತನಾದವನು ಭಕ್ತ ಗೊಣಗೋದಿಲ್ಲ ಅಂತ. ಅವನ ಜೀವನದಲ್ಲಿ ಏನೇ ಬರಲಿ, ಯಾಕೆ ಹೀಗಾಯ್ತು, ಇದು ಸರಿಯಾಗಿಲ್ಲ, ಹೀಗಿರ್ಬೇಕಾಗಿತ್ತು, ಹಾಗಿರ್ಬೇಕಾಗಿತ್ತು, ಅವನಿಗೇನು ಇಲ್ಲವೇ ಇಲ್ಲ. ಅವನಿಗೆ ಸ್ವಂತ ಭಾವನೆಗಳೇ ಇಲ್ಲ. ಏನ್ ನಡೀತಾ ಇದೆಯೋ ಎಲ್ಲ ಭಗವಂತನ ಇಚ್ಛೆ. ಏನಾದರೂ ಹರಿಪ್ರೇರಣೆಯಿಂದರಿತು ಉದರ ವೈರಾಗ್ಯವಿದು ಅಂತ ಒಂದು ಪುರಂದರದಾಸರು ಹಾಡಲ್ಲಿ ವಿಚಾರ ಬರುತ್ತೆ. ಎಲ್ಲ ಭಗವಂತನ ಪ್ರೇರಣೆಯಿಂದ ನಡೀತಾ ಇದೆ. ಪ್ರತಿಯೊಂದು ಜೀವಿಯಲ್ಲಿ ಅವನೇ ಇದ್ದು ಅವನೇ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ಅದನ್ನ ಪರಿಪೂರ್ಣ ಶರಣಾಗತಿ ಅದು. ಈ ಶರಣಾಗತನಾದವನ ಬಗ್ಗೆ ಶ್ರೀರಾಮಕೃಷ್ಣರು ಒಂದು ಪುಟ್ಟ ಉಪಮಾನ ಕೊಡ್ತಾರೆ. ಒಬ್ಬ ನೇಯ್ಗೆಯವನಿದ್ದಂತೆ. ಅವನು ರಾತ್ರಿ ಮಲಗಬೇಕಾದ್ರೆ ಸ್ವಲ್ಪ ಹೊತ್ತು ಭಗವಂತನ ಸ್ಮರಣೆ ಮಾಡಿ ಮಲಗ್ತಾ ಇದ್ದಂತೆ. ಒಂದು ದಿನ ಅವನಿಗೆ ನಿದ್ರೆನೆ ಬರ್ಲಿಲ್ವಂತೆ. ಆಗ ಅವನು ಸುಮ್ಮನೆ ಹಾಗೆ ಕೂತಿದ್ದ. ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಯಾರೋ ಕಳ್ಳರು ಕನ್ನ ಹಾಕಕ್ಕೆ ಬಂದಿದ್ದಾರೆ. ಕನ್ನ ಹಾಕಿದ್ರು, ಕದ್ಬಿಟ್ಟು ಆ ವಸ್ತುಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾಗ ಇವನು ನೋಡಿದ್ರಂತೆ, ಯಾರೋ ಅಮಾಯಕನ ತರ ಇದ್ದಾನೆ, ಇವನ್ ತಲೆ ಮೇಲೆ ಒಂದು ಮೂಟೆ ಒರೆಸೋಣ ಅಂತ ಹೇಳಿ ಕರೆದ್ರಂತೆ. ಇವನು ಎಲ್ಲ ಭಗವಂತನ ಇಚ್ಛೆ ಅಂತ ಅನ್ಕೊಂಡಿರೋನು, ಯಾವ್ದನ್ನು ಏನು ಹೆಚ್ಚು ವಿಚಾರ ಮಾಡೋನಲ್ಲ. ಕರೆದ್ರು ಅಂತ ಹೋದ. ಇವನ್ ತಲೆ ಮೇಲೆ ಒಂದು ಮೂಟೆ ಇಟ್ರು, ಬಾ ಹಿಂದೆ ಅಂತ ಕರ್ಕೊಂಡು ಹೋಗ್ತಿದ್ರು. ಕಳ್ತನ ಆಗಿದ್ ಮನೇಲಿ ಗೊತ್ತಾಗ್ಬಿಡ್ತು. ಅವರೆಲ್ಲ ಜನಗಳನ್ನ ಸೇರಿಸ್ಕೊಂಡು ಓಡ್ ಬಂದ್ರು. ಎಲ್ಲ ಗದ್ದಲ ಆಯ್ತು. ಆ ಜನಗಳನ್ನ ನೋಡಿ ಇವರೆಲ್ಲ ಓಡೋಗ್ಬಿಟ್ರು. ಕಳ್ಳರು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ರು. ಇವನ್ ಗೊತ್ತಿಲ್ಲ, ಇವನ್ ತಲೆ ಮೇಲೆ ಇಟ್ಕೊಂಡೇ ನಿಂತ್ಕೊಂಡಿದ್ದ. ಇವ್ರನ್ನ ಹೋಗಿ ಇಟ್ಕೊಂಡ್ಬಿಟ್ರಲ್ಲ. ಆಮೇಲೆ ನ್ಯಾಯಾಧೀಶರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ನ್ಯಾಯಾಧೀಶರು ಹೇಳ್ತಾರೆ, ನೀನೇನ್ ಹೇಳ್ತೀಯ? ಆಗ ಅವನ್ ಹೇಳ್ತಾನಂತೆ, ರಾಮನ ಇಚ್ಛೆಯಂತೆ ನನಗೆ ಯಾವತ್ತು ನಿದ್ದೆ ಬರ್ಲಿಲ್ಲ, ಕುಳಿತುಕೊಂಡಿದ್ದೆ. ರಾಮನ ಇಚ್ಛೆಯಂತೆ ಕಳ್ಳರು ಆ ರಸ್ತೆಯಲ್ಲಿ ಕನ್ನ ಹಾಕಿದ್ರು. ರಾಮನ ಇಚ್ಛೆಯಂತೆ ನನ್ನ ತಲೆ ಮೇಲೆ ಒಂದು ಮೂಟೆ ಹೊರಿಸಿದ್ರು. ರಾಮನ ಇಚ್ಛೆಯಂತೆ ಅವರು ಜನಗಳು ನೋಡಿ ಓಡೋದ್ರು. ಈಗ ರಾಮನ ಇಚ್ಛೆಯಂತೆ ನಿಮ್ ಮುಂದೆ ಕರ್ಕೊಂಬಂದು ಇವ್ರು ನನ್ನ ನಿಲ್ಲಿಸಿದ್ದಾರೆ ಅಷ್ಟೇ ಅವ್ರು ಹೇಳೋದು. ಎಲ್ಲ ರಾಮನ ಇಚ್ಛೆ. ಜನ ಹೇಳ್ತಾರಂತೆ, ಇವನು ಬಹಳ ಒಳ್ಳೆಯವನು, ಕಳ್ಳರೆಲ್ಲ ಓಡೋಗ್ಬಿಟ್ಟಿದ್ದಾರೆ. ಆಗ ನ್ಯಾಯಾಧೀಶರು ಅವನ್ ಬಿಡುಗಡೆ ಮಾಡ್ಬಿಟ್ರಂತೆ. ಅವನು ವಾಪಸ್ ಬರ್ಬೇಕಾದ್ರೆ ಹೇಳಿದ್ನಂತೆ, ರಾಮನ ಇಚ್ಛೆಯಂತೆ ನ್ಯಾಯಾಧೀಶರು ನನ್ನನ್ನು ಬಿಡುಗಡೆ ಮಾಡ್ಬಿಟ್ರು. ನೋಡಿ, ಅಲ್ಲಿ ಎಲ್ಲೂ ಗೊಣಗೋ ಮಾತೇ ಇಲ್ಲ. ಕಳ್ಳರನ್ನ ಬೈಕೊಂಡಿಲ್ಲ, ಇನ್ಯಾರನ್ನೋ ಹೊಗಳಿಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಭಗವಂತನೇ ಕಾಣ್ತಾ ಇದ್ದಾನೆ. ತ್ಯಾಗರಾಜರು ಒಂದ್ ಕಡೆ ಹೇಳ್ತಾರೆ, ಈ ಜಗನ್ನಾಟಕದಲ್ಲಿ ಭಗವಂತನೇ ಸೂತ್ರಧಾರಿ, ಭಗವಂತನೇ ಪಾತ್ರಧಾರಿ. ನಮಗ್ ಗೊತ್ತಿರೋದು ಭಗವಂತ ಸೂತ್ರಧಾರಿ, ನಾವೆಲ್ಲ ಅವನ್ ಕುಣಿಸ್ದಂಗೆ ಕುಣಿತಾ ಇದ್ದೀವಿ ಅಂತ. ಆದ್ರೆ ಸತ್ಯ ಏನು? ಪಾತ್ರಧಾರಿನೂ ಅವನೇ. ಅವನೇ ಎಲ್ಲ ಪಾತ್ರವನ್ನ ಮಾಡ್ತಾ ಇದ್ದಾನೆ. ಎಲ್ಲ ರೂಪಗಳಲ್ಲೂ ಅವನೇ ಇದ್ದಾನೆ. ಈ ಸ್ಥಿತಿ ಬಂದಾಗ ನಾವು ಅರ್ಥ ಮಾಡ್ಕೋಬೇಕು, ನಾವು ಭಗವಂತನಲ್ಲಿ ಶರಣಾಗತರಾಗಿದ್ದೀವಿ. ಶ್ರೀರಾಮಕೃಷ್ಣರು ಎಷ್ಟು ಸರಳವಾಗಿ ಹೇಳ್ಬಿಟ್ಟಿದ್ದಾರೆ. ಇದೇನು ಶರಣಾಗತಿ, ಇದು ಬಹಳ ದೊಡ್ಡ ವಿಚಾರ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಅವ್ರು ಆ ಕತೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಅವನು ಯಾವುದಕ್ಕೂ ಗೊಣಗ್ಲಿಲ್ಲ, ಯಾವುದಕ್ಕೂ ಬೇಸರ ಪಟ್ಕೊಂಡಿಲ್ಲ, ನಗಲು ಇಲ್ಲ, ಸಂತೋಷ ಪಡ್ಲಿಲ್ಲ, ಭಯ ಪಡ್ಲಿಲ್ಲ. ಭಯನೇ ಇಲ್ಲ ಅವನಿಗೆ. ಎಲ್ಲ ರಾಮನಿಚ್ಛೆ. ನೋಡಿ, ಶರಣಾಗತರಾದವ್ರು ಹೀಗಿರ್ತಾರೆ ಅಂದ್ರೆ, ಶರಣಾಗತರಾದವ್ರಿಗೆ ಚಿಂತೆನೇ ಇಲ್ಲ ಅಂತ. ನಿಶ್ಚಿಂತರಾಗಿರೋರು ಈ ಜಗತ್ತಿನಲ್ಲಿ ಅವರೊಬ್ರೆ. ಇದು ಭಗವತ್ ಪ್ರೇಮದ ಮಹಿಮೆ.
ಇಂತಹ ಒಂದು ಅದ್ಭುತವಾದ ವಿಚಾರಗಳು ಶ್ರೀರಾಮಕೃಷ್ಣರ ಮಾತಲ್ಲಿ ಭಾಗವತದಲ್ಲೆಲ್ಲ ನಾವು ಕಾಣ್ತೀವಿ. ಇದಕ್ಕೆ ಒಂದು ಉದಾಹರಣೆ ಭಾಗವತದಲ್ಲಿ ನಾವು ನೋಡೋದು ಭಕ್ತ ಅಂಬರೀಷ. ಭಕ್ತ ಅಂಬರೀಷ ಮಹಾಭಕ್ತ. ಅವನು ಯಜ್ಞ ಮಾಡ್ಬೇಕಾದ್ರೆ ದೂರ್ವಾಸ ಮುನಿಗಳು ಬರ್ತಾರೆ. ಮುನಿಗಳು ಬಂದ್ರಲ್ಲ ಅಂತ ಅವನು ಯಜ್ಞ ಅಲ್ಲ, ಏಕಾದಶಿಯ ಒಂದು ಸಂದರ್ಭ, ದ್ವಾದಶಿ ಬಂದಿರುತ್ತೆ, ಏಕಾದಶಿ ಮುಗಿದು ವ್ರತ ಮುಗಿದು ದ್ವಾದಶಿ ಸಮಯದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಪಾರಣೆ ಮಾಡ್ಬೇಕು ಅಂತ, ಆಹಾರ ತಗೊಂಡ್ಬಿಡ್ಬೇಕು, ಆಮೇಲೆ ತಗೋಬಾರ್ದು ಅಂತ ಏನೋ ಒಂದು ನಿಯಮ ಇರುತ್ತೆ. ಆ ಸಮಯಕ್ಕೆ ಸರಿಯಾಗಿ ದೂರ್ವಾಸರು ಬರ್ತಾರೆ. ದೂರ್ವಾಸರನ್ನ ನೋಡಿ ಅವ್ರನ್ನ ಸತ್ಕಾರ ಮಾಡ್ತಾನೆ. ಅವ್ರು ಹೇಳ್ತಾರೆ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ನದಿಯಲ್ಲಿ, ನಂತರ ನಾನು ತಗೊಳ್ತೀನಿ ಆಹಾರ ಅಂತ. ಸರಿ, ಅವ್ರು ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ ಅಂಬರೀಷ. ಅಲ್ಲಿ ಪುರೋಹಿತರು ಇರ್ತಾರಂತ, ಅವ್ರು ಹೇಳ್ತಾರಂತೆ, ಸಮಯ ಮೀರೋದ್ಮೇಲೆ ತಗೋಬಾರ್ದು, ಅದು ಶಾಸ್ತ್ರಕ್ಕೆ ವಿರುದ್ಧ, ನೀವು ಶಾಸ್ತ್ರಕ್ಕೆ ಏನಾದ್ರು ಸ್ವಲ್ಪ ತಗೊಂಡ್ಬಿಡಿ, ಮುನಿಗಳನ್ನ ಬಿಟ್ಟು ಹಾಗೆ ತಗೊಳ್ಳೋದು ಸರಿಯಲ್ಲ ಅಂತ ಅವ್ನು ಕಾಯ್ತಾ ಇರ್ತಾನೆ. ಕೊನೆಗೆ ವಿಧಿ ಇಲ್ಲದೆ ಸ್ವಲ್ಪ ನೀರ್ ಕುಡಿಯೋಣ ಅಂತ ಹೇಳಿ ನೀರ್ ಕುಡಿದ್ಬಿಟ್ಟು ಆ ಶಾಸ್ತ್ರ ಮಾಡ್ಬೇಡ ಅಂತೇನೋ ನೀರ್ ಕುಡಿಯಕ್ ಹೋಗ್ತಾನೆ. ಆಗ ದೂರ್ವಾಸ ಮುನಿಗಳು ಬಂದು ಅವನು ನೋಡ್ಬಿಡ್ತಾರೆ. ಅವರು ಆತುರದಲ್ಲಿ ತಪ್ಪಾಗಿ ಭಾವಿಸ್ಬಿಡ್ತಾರೆ, ಇವನು ನನಗೋಸ್ಕರ ಕಾಯ್ದೇನೆ, ನನ್ನನ್ನು ಬಿಟ್ಟು ಇವನು ಊಟ ಮಾಡಿದಾನೆ, ಅತಿಥಿಗಳನ್ನ ಸತ್ಕಾರ ಮಾಡೋದು ಮರ್ತಿದ್ದಾನೆ, ಇವನಿಗೆ ರಾಜ ಅನ್ನುವಂತಹ ಅಹಂಕಾರ ಇದೆ, ಹಾಗೆ ಹೀಗೆಲ್ಲ ಭಾವಿಸ್ಕೊಂಡು ಒಂದಷ್ಟು ನಿಂದನೆ ಮಾಡಿ ಅಂಬರೀಷನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ತಮ್ಮ ಜಟೆಯಿಂದ ಒಂದು ಕೂದಲನ್ನು ತೆಗೆದು ಬಡಿತಾರಂತೆ ಭೂಮಿಗೆ. ಒಂದು ದುಷ್ಟಶಕ್ತಿ ಹುಟ್ಕೊಳ್ಳುತ್ತೆ, ಭೂತ, ಅದನ್ನ ಅಂಬರೀಷನ್ ಮೇಲೆ ಬಿಡ್ತಾರಂತೆ ನಾಶ ಮಾಡುವಂತ. ಅಂಬರೀಷ ಎಲ್ಲ ಭಗವಂತನ ಇಚ್ಛೆ, ನನ್ನ ತಪ್ಪಂತೂ ಏನು ಇಲ್ಲ, ಅವನು ಗೊತ್ತಿದೆ. ಅವನು ತಾನು ಮರುಶಾಪ ಕೊಡುವಷ್ಟು ಶಕ್ತಿ ಇತ್ತಂತೆ, ಭಾಗವತದಲ್ಲಿ ಬರುತ್ತೆ. ಅಂಬರೀಷನಿಗೆ ಅವನು ಕ್ಷತ್ರಿಯ ಆಗಿದ್ರು, ರಾಜನಾಗಿದ್ರು, ಮಹಾಭಕ್ತ, ಅವನಿಗೆ ಮುನಿಗಳಿಗೆ ಮತ್ತೆ ಶಾಪ ಕೊಡುವಷ್ಟು ಸಾಮರ್ಥ್ಯ ಇತ್ತಂತೆ. ಆದ್ರೆ ಶಪಿಸ್ಲಿಲ್ಲ. ಅವನು ಸುಮ್ನೆ ಎಲ್ಲ ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ಕೈ ಮುಕ್ಕೊಂಡು ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಆ ದುಷ್ಟಶಕ್ತಿಯನ್ನ ಸಂಹಾರ ಮಾಡಕ್ಕೆ ಪರಮಾತ್ಮನ ಸುದರ್ಶನ ಚಕ್ರ ಬರುತ್ತೆ. ಆ ಸುದರ್ಶನ ಚಕ್ರ ಬಂದು ಆ ದುಷ್ಟಶಕ್ತಿಯನ್ನ ನಾಶ ಮಾಡಿದ್ದು ಸಾಲದು ಅಂತ ದೂರ್ವಾಸ ಮುನಿಗಳ ಕಡೆ ಬರುತ್ತೆ. ಆ ಸುದರ್ಶನ ಚಕ್ರದ ತೇಜಸ್ಸಿಗೆ ಅವರು ಹೆದರ್ಕೊಂಡು ಆ ಒಂದು ಬಾಧೆಯನ್ನು ಅನುಭವಿಸ್ತಾ ಓಡ್ತಾರಂತೆ. ಹಲವಾರು ದಿಕ್ಕುಗಳಿಗೆ ಓಡ್ತಾರವರು. ದಿಕ್ಕುಗಳಿಗೆ ಓಡಿ ಎಲ್ಲ ಕೊನೆಗೆ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಹೇಳ್ತಾನೆ, ನಾನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಶಿವನ ಬಳಿ ಹೋಗ್ತಾರಂತೆ. ಶಿವ ಹೇಳ್ತಾನೆ, ನೀವು ವಿಷ್ಣುವಿನ ಬಳಿ ಹೋಗು, ಸುದರ್ಶನ ಚಕ್ರ ವಿಷ್ಣು ಇದು. ಪರಮಾತ್ಮನ ಬಳಿ ಹೋದಾಗ ಪರಮಾತ್ಮ ಹೇಳ್ತಾನಂತೆ, ಈ ಮಾತನ್ನು ನಾವು ಚೆನ್ನಾಗಿ ಗಮನಿಸ್ಬೇಕು, ನನಗಿಂತ ನನ್ನ ಭಕ್ತರು ದೊಡ್ಡವರು. ಅಲ್ಲಿ ಬರುತ್ತದ ವಿಚಾರ. ನಾನು ಭಕ್ತ ಪರಾಧೀನ. ಅವನು ಅಂಬರೀಷ ನನ್ನಲ್ಲಿ ಶರಣಾಗತನಾಗ್ಬಿಟ್ಟಿದ್ದಾನೆ. ಶರಣಾಗತರನ್ನ ಕಾಪಾಡೋ ಜವಾಬ್ದಾರಿ ಸುದರ್ಶನ ಚಕ್ರ ಮಾಡ್ತಾ ಇದೆ, ಅವ್ರಿಗೇನು ತೊಂದರೆ ಬರ್ದಾಗೆ. ನೀನು ಅವನಿಗೆ ತೊಂದರೆ ಕೊಟ್ಟಿದ್ಯಾ, ಹಾಗಾಗಿ ನೀನು ಯಾವ ಭಕ್ತನಿಗೆ ತೊಂದರೆ ಕೊಟ್ಟಿದ್ಯೋ ಭಕ್ತನ ಬಳಿನೇ ಹೋಗಿ ಕ್ಷಮಾಪಣೆ ಕೇಳು. ಅವನು ಕ್ಷಮಿಸಿದ್ರೆ ಸುದರ್ಶನ ಚಕ್ರ ನೀನನ್ನು ಬಿಟ್ಬಿಡುತ್ತೆ. ಮತ್ತ ಅಲ್ಲಿಂದ ಓಡ್ ಬಂದು ಪುನಃ ಭಕ್ತ ಅಂಬರೀಷನ ಪಾದ ಹಿಡ್ಕೊಳ್ತಾನಂತೆ. ದೂರ್ವಾಸ ಮುನಿಗಳು ಹಾಗೆ ಮಾಡ್ತಾರೆ. ಆಗ ಭಕ್ತ ಅಂಬರೀಷ ಏನು ಹೇಳಲ್ಲ, ನೀವು ದೊಡ್ಡವರು, ನೀವು ಈ ತರ ಮಾಡಬಾರ್ದು ಅಂತ ಅವ್ರನ್ನ ಮೇಲಕ್ಕೆತ್ತಿ ಮತ್ತೆ ಆ ಸುದರ್ಶನ ಚಕ್ರವನ್ನ ಪ್ರಾರ್ಥನೆ ಮಾಡ್ತಂತೆ. ಆಗ ಸುದರ್ಶನ ಚಕ್ರ ಹೊಟ್ಟೋಗುತ್ತೆ. ನೋಡಿ, ಅಲ್ಲಿ ನಾನೇ ಗೆದ್ದೆ ಎನ್ನುವಂತ ಅಭಿಮಾನನೂ ಇಲ್ಲ. ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಬಡಿಸಿ ಆಮೇಲೆ ಅವನು ಊಟ ಮಾಡೋದಂತ. ಅಲ್ಲಿವರೆಗೂ ಅವನು ಹಾಗೆ ಕಾಯ್ತಿರ್ತಾನಂತೆ. ಅಂದ್ರೆ ಭೂಲೋಕದಲ್ಲಿ ಏನ್ ಸಮಯ ಇದೆಯೋ ದೇವತೆಗಳಿಗೆ ಅದು ಬಹಳ ಅಲ್ಪ ಸಮಯ. ಈ ದೂರ್ವಾಸ ಮುನಿಗಳು ಹೋಗಿ ಇವೆಲ್ಲ ಓಡಾಡ್ಕೊಂಡು ಲೋಕಗಳೆಲ್ಲ ಓಡಾಡ್ಕೊಂಡು ಬರೋಷ್ಟರಲ್ಲಿ ಎಷ್ಟೋ ದಿನಗಳಾಗೋಗೈತಿ. ಅಷ್ಟು ದಿನಗಳು ಕೂಡ ಅವನು ಹಾಗೇ ಇದ್ದು ಊಟ ಮಾಡದೆ ಅವ್ರು ಬರೋದನ್ನ ಕಾಯ್ತಾ ಇರ್ತಾನಂತೆ. ಇಷ್ಟು ಸಹನೆ. ಮತ್ತು ತನಗೆ ಶಕ್ತಿ ಇದ್ರೂ ಕೂಡ ಶಪಿಸ್ಲಿಲ್ಲ. ಇದು ಶರಣಾಗತರ ಲಕ್ಷಣ. ಅವರು ತಮ್ಮ ಶಕ್ತಿಯನ್ನ ಯಾವತ್ತೂ ವ್ಯಕ್ತಪಡಿಸಲ್ಲ. ಅವರು ಗುಪ್ತವಾಗಿರ್ತಾರೆ, ಗುಪ್ತಗಾಮಿನಿ.
ಶ್ರೀಮಾತೆ ಶಾರದಾ ದೇವಿಯವ್ರನ್ನ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಅವರೆಲ್ಲೂ ತಮ್ಮ ಶಕ್ತಿಯನ್ನ ವ್ಯಕ್ತಪಡಿಸಕ್ಕೆ ಹೋಗಿಲ್ಲ. ಒಳಗಡೆ ಅಪಾರವಾದ ಶಕ್ತಿ, ಅವರೇ ಶಕ್ತಿ ಸ್ವರೂಪಿ. ಹೀಗೆ ನಾವು ಭಕ್ತರು, ಭಗವಂತ, ಈ ವಿಚಾರಗಳನ್ನೆಲ್ಲ ಗಮನಿಸ್ತಾ ಭಗವಂತನನ್ನ ಆರಾಧನೆ ಮಾಡಿ 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 ಭಗವಂತನ ಗುಣಗಳೆಲ್ಲ ಭಕ್ತನಿಗೆ ಬಂದ್ಬಿಡುತ್ತೆ. ಕೊನೆಗೆ ಅವರಿಗೆ ಸಾರೂಪ್ಯ ಮುಕ್ತಿ ಸಿಗುತ್ತೆ. ಸಾರೂಪ್ಯ ಅಂದ್ರೆ ಭಗವಂತ ಹೇಗಿದ್ದಾನೋ ಅದೇ ತರ ಅವ್ರಿಗೆ ರೂಪ ಸಿಕ್ಬಿಡುತ್ತೆ. ಸಾಯುಜ್ಯ ಮುಕ್ತಿ ಅಂದ್ರೆ ಭಗವಂತನಲ್ಲಿ ಐಕ್ಯ ಆಗೋದು. 4 ತರದ ಮುಕ್ತಿಯನ್ನು ನಾವು ಭಾಗವತದಲ್ಲಿ ಕಾಣ್ತೀವಿ. ಸಾರೂಪ್ಯ ಮುಕ್ತಿ, ಸಾಯುಜ್ಯ ಮುಕ್ತಿ, ಆಮೇಲೆ ಸಾಮೀಪ್ಯ ಮುಕ್ತಿ ಅಂದ್ರೆ ಭಗವಂತನ ಲೋಕದಲ್ಲಿ ವಾಸ ಮಾಡೋದು, ಆಮೇಲೆ ಭಗವಂತನ ಸಾಲೋಕ್ಯ ಮುಕ್ತಿ, ಭಗವಂತನ ಲೋಕದಲ್ಲಿ ಇರುವಂಥದ್ದು. ಈ ರೀತಿಯಲ್ಲಿ ಭಗವದ್ಭಕ್ತರು ಭಗವಂತನಲ್ಲಿ ಶರಣಾಗತರಾಗಿರ್ತಾರೆ. ಉತ್ತಮ ಭಕ್ತರು, ಅವರಿಗೆ ಯಾವುದೇ ವಿಧವಾದ ಭಯ ಇಲ್ಲ. ಅಂಬರೀಷನಿಗೆ ಭಯನೇ ಇಲ್ಲ. ಯಾಕೆಂದ್ರೆ ಭಗವಂತನಲ್ಲಿ ನಾನು ಶರಣಾಗತನಾಗಿದ್ದೀನಿ ಅಂತ. ಅಂತಹ ಹಲವಾರು ಕಥೆಗಳು ನಮಗೆ ಭಾಗವತದಲ್ಲಿ ಬರುತ್ತೆ. ಈ ಭಾಗವತವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಭಕ್ತರು ಹೇಗಿರ್ತಾರೆ, ಅವ್ರ ಸ್ವಭಾವ ಏನು, ಅವ್ರಿಗೆ ಹೇಗೆ ಇಷ್ಟು ಧೈರ್ಯ, ಅವ್ರ ಜೀವನದ ಬಗ್ಗೆ ಚಿಂತೆನೆ ಮಾಡಲ್ಲ, ನಾಳೆ ಬಗ್ಗೆ ಚಿಂತೆನೇ ಇಲ್ಲ. ಎಷ್ಟೋ ಭಕ್ತರ ಚರಿತ್ರೆ ನಾವು ಹಾಗೆ ಕಾಣ್ತೀವಿ. ಹೇಗಿರ್ತಾರೆ ಇವರು ನಿಶ್ಚಿಂತೆಯಾಗಿ ಅಂದ್ರೆ ಅವ್ರಿಗೆ ಭಗವಂತನಲ್ಲಿ ಪೂರ್ಣ ಶ್ರದ್ಧೆ. ಈ ಪೂರ್ಣ ಶ್ರದ್ಧೆ ಇರೋರು ಮಾತ್ರ ಭಗವಂತನಲ್ಲಿ ಶರಣಾಗತರಾಗ್ತಾರೆ. ಈ ರೀತಿಯಲ್ಲಿ ಭಗವಂತನ ಮಹಿಮೆ, ಭಕ್ತರ ಒಂದು ಮಹಿಮೆ, ಎರಡನ್ನೂ ನಾವು ಭಾಗವತದಲ್ಲಿ ಕಾಣ್ತೀವಿ. ಶ್ರೀರಾಮಕೃಷ್ಣರು ಒಂದು ಮಾತನ್ನು ಹೇಳ್ತಾರೆ. ಇದಕ್ಕೆ ಕುರಿತಂತೆ, ಈ ಭಗವಂತನೇ ನಮ್ಮ ಜೀವನದ ಗುರಿ, ಯಾಕೆ ಆ ರೀತಿ ನಾವು ಭಾವಿಸ್ಬೇಕು? ಶ್ರೀರಾಮಕೃಷ್ಣ ಹೇಳ್ತಾರೆ, ಐಂದ್ರಜಾಲಿಕ ಸತ್ಯ, ಅವನ ಇಂದ್ರಜಾಲ ಅನಿತ್ಯ. ವಚನವೇದದಲ್ಲಿ ನಾವು ನೋಡ್ತೀವಿ ಮಾತು. ಐಂದ್ರಜಾಲಿಕ ಅಂದ್ರೆ ಈ ಇಂದ್ರಜಾಲವನ್ನ ಮಾಡಿರೋನು, ಪಂಚೇಂದ್ರಗಳಿಂದ ಪ್ರಪಂಚವನ್ನು ಅಥವಾ ಜಾಲವನ್ನ ಮಾಡಿರೋನು ಅವನು ಪರಮಾತ್ಮ. ಅವನು ಐಂದ್ರಜಾಲಿಕ, ಮಹಾ ಮಾಯಾವಿ, ಮಹಾಮಾಯ ಅಂತಾನೆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಒಂದು ಹೆಸರಿದೆ. ತನ್ನ ಮಾಯೆಯಿಂದ ಈ ಜಾಲವನ್ನೆಲ್ಲ ಹರಡ್ಬಿಟ್ಟಿದ್ದಾನೆ. ಅವನು ಸತ್ಯ, ಐಂದ್ರಜಾಲಿಕ. ಆದ್ರೆ ಅವನು ಮಾಡ್ತಾ ಇರೋ ಇಂದ್ರಜಾಲ ಸತ್ಯ ಅಲ್ಲ, ಅದು ಕೇವಲ ತೋರಿಕೆ, ಅನಿತ್ಯ. ಅದು ಶ್ರೀರಾಮಕೃಷ್ಣರ ಮಾತಿದ್ದು. ಈ ಸತ್ಯವನ್ನ ಭಕ್ತರು ಅರ್ಥಕೊಂಡಿರ್ತಾರೆ. ಈ ಜ್ಞಾನವೇ ನಿಜವಾದ ಜ್ಞಾನ, ಅದನ್ನ ಸುಜ್ಞಾನ ಅಂತ ಕರೀತಾರೆ. ಭಗವಂತ ಒಬ್ಬನೇ ಸತ್ಯ, ಅವನ ಮಾಯಾಜಾಲ ಆಗಿರುವಂತ ಈ ಪ್ರಪಂಚ, ಈ ಜಗತ್ತು ಅನಿತ್ಯ. ಅದು ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಹಾಗಾಗಿ ಈ ಭಕ್ತರು ಭಗವಂತನ ಕೃಪೆಯಿಂದ ಜ್ಞಾನವನ್ನ ಪಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ವಿವೇಕ ಅಂತಾನು ಕರಿಬಹುದು. ಆ ಜ್ಞಾನದಿಂದ ಅವರು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ. ಇರೋದನ್ನು ಇರೋ ಹಾಗೆ ಅರ್ಥ ಮಾಡ್ಕೊಂಡ್ರೆ ಯಥಾರ್ಥ ಜ್ಞಾನ ಅಂತ. ಅಲ್ಲಿ ಇರೋದೇ ಒಂದು, ಅರ್ಥ ಮಾಡ್ಕೊಂಡಿರೋದೇ ಒಂದು ಅಂದ್ರೆ ಅದು ಅನರ್ಥ ಆಗ್ಬಿಡುತ್ತೆ. ಅದು ಮಿಥ್ಯಾ ಜ್ಞಾನ ಅಥವಾ ಅಲ್ಪಜ್ಞಾನ ಆಗ್ಬಿಡುತ್ತೆ. ಹೀಗಾಗಿ ಯಥಾರ್ಥ ಜ್ಞಾನವನ್ನು ಹೊಂದಿರುವಂತವರು ಭಕ್ತರು. ಈ ಜ್ಞಾನ ಪರಮಾತ್ಮನ ಕೃಪೆಯಿಂದ ಅವರಿಗೆ ಪ್ರಾಪ್ತವಾಗಿದೆ. ಇನ್ನು ಭಾಗವತದಲ್ಲಿ ನಾವು ಹಲವಾರು ವಿಚಾರಗಳನ್ನ ಗಮನಿಸ್ತೀವಿ. ನಾವೀಗ ಇನ್ನೊಂದು 2 ವಿಚಾರ ನೋಡೋಣ, ಯಾಕಂದ್ರೆ ಸಮಯ ಕೂಡ ಆಗ್ತಾ ಇದೆ. ನಮ್ಗೆ ಭಗವಂತನ ವಿಚಾರ ಮಾತಾಡ್ತಿದ್ರೆ ಗಂಟೆಗಳು ಕಳಿಯೋದೇ ಗೊತ್ತಾಗಲ್ಲ. ಹಲವಾರು ಗಂಟೆಗಳೇ ಮಾತಾಡ್ತಾ ಇರ್ಬೋದು, ಅಷ್ಟು ವಿಚಾರ ಇದೆ. ಮತ್ತೆ ಭಾಗವತ ಅನ್ನೋದು ಶ್ರೀರಾಮಕೃಷ್ಣ ಹೇಳ್ತಾರೆ, ತುಪ್ಪದಲ್ಲಿ ಕರೆದ ತಿಂಡಿಯನ್ನ ಜೇನುತುಪ್ಪದಲ್ಲಿ ಅದ್ದಿ ತಿಂದ್ರೆ ಎಷ್ಟು ರುಚಿ ಇರುತ್ತೋ ಅಷ್ಟು ರುಚಿ ಭಾಗವತ ಅಂತ. ನಾಲ್ಗೆಗೆ ರುಚಿ ಅಲ್ಲ, ಹೃದಯಕ್ಕೆ, ಮನಸ್ಸಿಗೆ ಅಷ್ಟು ರುಚಿಯಾಗಿರುತ್ತಂತೆ. ಆದ್ರೆ ರೋಗಿಗಳಿಗೆ ಎಂತ ರುಚಿಯಾದ ತಿಂಡಿ ಕೊಟ್ಟರು ಕೂಡ ಅವ್ರಿಗೆ ರುಚಿಸಲ್ಲ, ಯಾಕಂದ್ರೆ ರೋಗ ಇದೆ ಒಳಗಡೆ. ಹಾಗಾಗಿ ಆ ಭವರೋಗ ನಾಶ ಆಗ್ಬೇಕು. ಆ ಭವರೋಗ ವೈದ್ಯನೇ ಪರಮಾತ್ಮ, ಗುರು ರೂಪಧಾರಿಯಾಗಿ ಬರ್ತಾನೆ. ನಮ್ಗೆಲ್ಲ ಶ್ರೀರಾಮಕೃಷ್ಣರು ಗುರು ರೂಪಧಾರಿಯಾಗಿ ಬಂದು ಆ ಜ್ಞಾನವನ್ನು ಕೊಟ್ಟಿದ್ದಾರೆ.
ಅದನ್ನು ಸ್ವೀಕರಿಸೋದು ಈಗ ನಮ್ಮ ಒಂದು ಶ್ರದ್ಧೆಯ ಮೇಲೆ ಅವಲಂಬನೆ ಆಗಿದೆ. ನಾವು ಈ ಭಾಗವತದಲ್ಲಿ ಮತ್ತೊಂದು ವಿಚಾರ ಬಹಳ ಚೆನ್ನಾಗಿದೆ. ಅದೇನು ಅಂದ್ರೆ ಪರೀಕ್ಷಿತ ಮತ್ತು ವಜ್ರನಾಭ ಅಂತ. ವಜ್ರನಾಭ ಅಭಿಮನ್ಯುವಿನ ಮಗ, ಮೊಮ್ಮಗ, ಪರೀಕ್ಷಿತನ ಮಗ. ಪರೀಕ್ಷಿತ. ವಜ್ರನಾಭ ಅನಿರುದ್ಧನ ಮಗ. ಕೃಷ್ಣನ ಮೊಮ್ಮಗ ಅನಿರುದ್ಧ, ಅನಿರುದ್ಧನ ಮಗ ವಜ್ರನಾಭ. ಅವನು ಮಥುರೆಗೆ ರಾಜ ಆಗಿರ್ತಾನೆ. ಪರೀಕ್ಷಿತ ಇವನು ಹಸ್ತಿನಾಪುರಕ್ಕೆ ರಾಜನಾಗಿರ್ತಾನೆ. ಇವರಿಬ್ರು ಒಂದು ಕಡೆ ಭೇಟಿ ಆಗ್ತಾರೆ. ಆಗ ಪರಸ್ಪರ ಭಗವನ್ ವಿಚಾರ ಮಾತನಾಡ್ತಾ ಇದ್ದಾಗ ವಜ್ರನಾಭ ಹೇಳ್ತಾನೆ, ನನಗೀಗ ಮಥುರೆಯಲ್ಲಿ ಯಾವುದೇ ವಿಧವಾದ ಆಧ್ಯಾತ್ಮಿಕ ದೃಶ್ಯಗಳು, ಪರಮಾತ್ಮ ಇದ್ದಂತಹ ಈ ಒಂದು ಅದ್ಭುತವಾದ ನಗರಿ, ಇದರಲ್ಲಿ ನನಗೆ ಆಗಿದ್ದಂತಹ ಮಹಾತ್ಮರು ಯಾರು ಕಾಣ್ತಾನೆ ಇಲ್ವಲ್ಲ, ನಾನು ಹೇಗೆ ಮತ್ತೆ ಆ ಆಧ್ಯಾತ್ಮಿಕ ಆನಂದವನ್ನ ಪಡ್ಕೊಳ್ಳೋದು ಅಂತ. ಆಗ ಪರೀಕ್ಷಿತ ಶಾಂಡಿಲ್ಯ ಮುನಿಗಳನ್ನ ಕರೆಸ್ತಾನಂತೆ. ಶಾಂಡಿಲ್ಯ ಮುನಿಗಳು ಹೇಳ್ತಾರೆ, ಅವರು ವಜ್ರನಾಭನಿಗೆ ಕೆಲವು ವಿಚಾರ ಹೇಳ್ತಾರೆ. ನೀನು ಮಥುರೆಯಲ್ಲಿ ಹಲವಾರು ದೇವಸ್ಥಾನಗಳನ್ನ ಕಟ್ಟಿಸು, ಹಲವಾರು ಹೆಸರುಗಳಲ್ಲಿ ಕೃಷ್ಣನ ದೇವಾಲಯಗಳನ್ನ, ಅಲ್ಲಲ್ಲಿ ಭಗವನ್ನಾಮ ಸಂಕೀರ್ತನೆಯನ್ನು ಏರ್ಪಡಿಸು, ಪುರಾಣಿಕರನ್ನ ಕರೆಸು, ಅವರಿಂದ ಹರಿಕತೆ ಭಗವಂತನ ಲೀಲೆಗಳನ್ನ ಶ್ರವಣ ಮಾಡೋ ಹಾಗೆ ಪ್ರಜೆಗಳಿಗೆ ವ್ಯವಸ್ಥೆ ಮಾಡು. ಆಮೇಲೆ ಭಾಗವತ ಪ್ರವಚನಕ್ಕೆ ವ್ಯವಸ್ಥೆ ಮಾಡು. ಆಗ ಆ ಭಗವಂತನ ಲೀಲೆಯನ್ನು ಶ್ರವಣ ಮಾಡ್ತಾ ಮಾಡ್ತಾ ಆ ಸ್ಥಳದಲ್ಲಿ ಭಗವದ್ ಮಹಿಮೆ ವ್ಯಕ್ತವಾಗುತ್ತೆ, ನಿನಗೆ ಆಧ್ಯಾತ್ಮಿಕ ಆನಂದ ಸಿಗತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದಾಗೆ ಅವನು ಮಾಡ್ತಾನೆ. ಮತ್ತೊಂದು ವಿಚಾರ ಅಲ್ಲಿ ಶಾಂಡಿಲ್ಯ ಮುನಿಗಳು ಹೇಳೋದು, ಭಗವಂತ ಲೀಲೆಯನ್ನ ತೋರ್ತಾನೆ, ಭಗವಂತನ ಲೀಲೆ ಇವೆಲ್ಲ ಅಂತ ನಾವು ಗಮನಿಸ್ತೀವಿ ವಚನವೇದದಲ್ಲಿ ಹಲವಾರು ಕಡೆ. ಆ ಲೀಲೆಯಲ್ಲಿ 2 ವಿಧ ಅಂತ ಹೇಳಿ ಶಾಂಡಿಲ್ಯ ಮುನಿಗಳು ಹೇಳ್ತಾರೆ. ಭಗವಂತನ ಲೀಲೆಯಲ್ಲಿ 2 ವಿಧ ಅಂತೆ, ವಾಸ್ತವ ಲೀಲಾ ಮತ್ತು ವ್ಯಾವಹಾರಿಕ ಲೀಲಾ ಅಂತ. ಈ ವಾಸ್ತವ ಲೀಲಾ ಅಂದ್ರೆ ಪರಮಾತ್ಮ ತಾನೇ ಎಲ್ಲವೂ ಆಗಿರುವಂಥದ್ದು. ಚತುರ್ಮುಖ ಬ್ರಹ್ಮ ಕೃಷ್ಣನ ಮಹಿಮೆ ಗೊತ್ತಿಲ್ಲದೆ ಅವನೇ ಮಾಯೆಗೆ ಸಿಕ್ಕಾಕೊಂಡು ಈ ಗೋಪಾಲಕರನ್ನ, ಕರುಗಳನ್ನೆಲ್ಲ ಕದ್ಕೊಂಡು ಹೋಗ್ಬಿಡ್ತಾನೆ. ಏನ್ ಮಾಡ್ತಾನೆ ಈಗ ಕೃಷ್ಣ ನೋಡೋಣ ಅಂತ. ಆಗ ಕೃಷ್ಣ ತಾನೇ ಕರುಗಳಾಗ್ಬಿಡ್ತಾನೆ, ತಾನೇ ಗೋಪಾಲಕರಾಗ್ಬಿಡ್ತಾನೆ. ಸುಮಾರು 1 ವರ್ಷ ಹೀಗೆ ಕಳೆದ್ಬಿಡುತ್ತಂತೆ. ಹಾಗೆ ಎಲ್ಲವೂ ಭಗವಂತನೇ ಆಗಿದ್ದಾನೆ, ಅವನೇ ಎಲ್ಲ ರೂಪದಲ್ಲೂ ವ್ಯಕ್ತವಾಗ್ತಾ ಇದ್ದಾನೆ. ಇದು ಪರಮಾತ್ಮನ ವಾಸ್ತವ ಲೀಲಾ, ಅಂದ್ರೆ ವಾಸ್ತವಿಕತೆ. ವ್ಯಾವಹಾರಿಕ ಲೀಲಾ ಏನು ಅಂದ್ರೆ ಪರಮಾತ್ಮ ಅವನಿಗೆ ಅಷ್ಟಭಾರ್ಯರು, ಮಕ್ಕಳು, ಆಮೇಲೆ ಯಾದವ ಕುಲ, ಈ ಕಡೆ ಕೌರವರು ಪಾಂಡವರು, ಇವೆಲ್ಲ ಯುದ್ಧ, ಮತ್ತೆ ಈ ಜಗತ್ತಿನ ಒಂದು ನಾಟಕ. ಇದು ವ್ಯಾವಹಾರಿಕ ಲೀಲಾ. ಇವೆರಡನ್ನ ವಜ್ರನಾಭನಿಗೆ ಹೇಳಿ ಶಾಂಡಿಲ್ಯ ಮುನಿಗಳು ಒಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ. ಎಲ್ಲಿವರೆಗೂ ಮನುಷ್ಯ ವ್ಯಾವಹಾರಿಕ ಲೀಲೆಯಲ್ಲಿ ಇರ್ತಾನೋ ಅಲ್ಲಿವರೆಗೂ ಅವನು ವಾಸ್ತವ ಲೀಲೆಯನ್ನ ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಭಗವಂತನ ವಾಸ್ತವ ಲೀಲೆ ಪ್ರವೇಶ ಮಾಡ್ಬೇಕಾದ್ರೆ ವ್ಯಾವಹಾರಿಕ ಲೀಲೆಯನ್ನ ತ್ಯಾಗ ಮಾಡ್ಬೇಕು. ಅಂದ್ರೆ ವ್ಯಾವಹಾರಿಕ ಜಗತ್ತನ್ನ ತ್ಯಾಗ ಮಾಡದೆ ಪರಮಾತ್ಮನ ವಾಸ್ತವಿಕತೆ ನಮಗೆ ಅರ್ಥ ಆಗುವುದಿಲ್ಲ. ಇದನ್ನೇ ತ್ಯಾಗ ಅಂತ ಕರೆದು. ಈ ತ್ಯಾಗ ಮಾಡಿದಾಗ ಮಾತ್ರ, ಈ ವ್ಯಾವಹಾರಿಕ ಜಗತ್ತಿನ ತ್ಯಾಗ ಮಾಡಿದಾಗ, ಅಂದ್ರೆ ಆ ವ್ಯಾವಹಾರಿಕ ದೃಷ್ಟಿಕೋನ ಹೋಗ್ಬೇಕು ಅಂತ ಶ್ರೀರಾಮಕೃಷ್ಣರ ಮಾತಲ್ಲಿ ಹೇಳೋದಾದ್ರೆ, ಲೆಕ್ಕಾಚಾರದ ಬುದ್ಧಿಯವರಿಗೆ ಭಗವಂತ ಒಲಿಯೋದಿಲ್ಲ. ವ್ಯವಹಾರ ಅಂದ್ರೆ ಲೆಕ್ಕಾಚಾರನೇ, ಅದು ಹಣಕಾಸು ಮಾತ್ರ ಅಂತ ಅಲ್ಲ. ಅದು ಮನುಷ್ಯರನ್ನು ಎಲ್ಲರೂ ಲೆಕ್ಕ ಹಾಕಿ ನೋಡ್ತಾರೆ. ಇವ್ರೇನು, ಇವ್ರ ಹತ್ರ ಏನಿದೆ, ಏನ್ ಓದಿದ್ದಾರೆ, ಏನೇನೋ, ಇವೆಲ್ಲ ಲೆಕ್ಕಾಚಾರನೇ. ಈ ವ್ಯಾವಹಾರಿಕ ಬುದ್ಧಿ ಹೋಗದೆ ಪರಮಾತ್ಮನ ವಾಸ್ತವಿಕ ಜ್ಞಾನ ನಮಗೆ ಪ್ರಾಪ್ತವಾಗುವುದಿಲ್ಲ. ವಜ್ರನಾಭನಿಗೆ ಹೇಳುವಂತ ಮಾತು. ನೀನು ಈ ಭಾಗವತ ಶ್ರವಣವನ್ನು ಮಾಡು, ಆ ಪುಣ್ಯ ಬಲದಿಂದ ನಿನಗೆ ಆಧ್ಯಾತ್ಮಿಕ ಆನಂದ ಪ್ರಾಪ್ತವಾಗುತ್ತೆ. ಪರಮಾತ್ಮ ಅಣುವಣುವಿನಲ್ಲೂ ವ್ಯಾಪಿಸಿರೋದು ನೀನು ಕಾಣ್ತೀಯ. ಪುರಂದರದಾಸರು ಹೇಳಿದಾಗೆ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಈ ಸತ್ಯವನ್ನ ಅರಿತಾಗ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ, ಅಂದ್ರೆ ಶುದ್ಧವಾಗುತ್ತೆ.
ಆ ಶುದ್ಧ ಬುದ್ಧಿಗೆ ಮಾತ್ರ ಭಗವಂತ ಗೋಚರಿಸ್ತಾನೆ. ಹೀಗಾಗಿ ನಾವು ಭಾಗವತದಲ್ಲಿ ಈ ಒಂದು ಸನ್ನಿವೇಶ, ಪರೀಕ್ಷಿತ ಮತ್ತು ವಜ್ರನಾಭರ ಸಂಭಾಷಣೆ, ಆ ಸಂದರ್ಭದಲ್ಲಿ ಶಾಂಡಿಲ್ಯ ಮುನಿಗಳು ಬಂದು ಹೇಳುವಂತ ಮಾತುಗಳು, ಇವೆಲ್ಲ ಬಹಳ ಅದ್ಭುತವಾಗಿದೆ. ಆಮೇಲೆ ಶ್ರೀಕೃಷ್ಣನ ಅಷ್ಟಭಾರ್ಯರಲ್ಲಿ ಕಾಳಿಂದಿ ಅಂತ ಒಬ್ಬ ಭಾರ್ಯೆ, ಪತ್ನಿ. ಆ ಕಾಳಿಂದಿ ಯಾವಾಗ್ಲೂ ಶಾಂತ ಚಿತ್ತಳಾಗಿರ್ತಾಳೆ. ಅವ್ರು ಮೊದಲಿಂದಲೂ ಆಕೆ ತಪಸ್ವಿನಿ. ಬೇರೆ ಕೃಷ್ಣನ ಇತರ ಭಾರ್ಯರು ಇರ್ತಾರಲ್ಲ, 16 ಸಹಸ್ರ ಭಾರ್ಯರು, ಅವರೆಲ್ಲ ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಬಹಳ ದುಃಖದಲ್ಲಿ ಇರ್ತಾರಂತೆ. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಹೇಗೆ ಅಂತೆಲ್ಲ ಚಿಂತೆಯಲ್ಲಿ ಇರ್ತಾರಂತೆ. ಅಂದ್ರೆ ಅವ್ರಿಗೆ ಆ ಒಂದು ವಿರಹದಲ್ಲಿ ಇರ್ತಾರಂತೆ. ಆಗ ಕಾಳಿಂದಿಯನ್ನ ನೋಡ್ತಾರೆ. ಈಕೆ ಯಾವಾಗ್ಲೂ ಶಾಂತವಾಗಿರ್ತಾಳೆ, ಈಗೇನು ದುಃಖ ಇಲ್ಲ, ಏನು ಇಲ್ಲಲ್ಲ ಈಕೆಗೆ ಅಂತ ಅವರೆಲ್ಲ ಬಂದು ಒಂದಿನ ಮಾತನಾಡ್ಕೊಂಡು ಈಕೆ ಹತ್ರ ಬಂದು ಕೇಳ್ತಾರಂತೆ. ನಾವೆಲ್ಲ ಎಷ್ಟು ದುಃಖ ಪಡ್ತಾ ಇದೀವಿ, ಕೃಷ್ಣ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಈ ಲೋಕದಲ್ಲಿ ನಮ್ಗೆ ಯಾರು ಇಲ್ವಲ್ಲ ಅಂತ. ನೀನು ಮಾತ್ರ ಆರಾಮಾಗಿದೆಯಲ್ಲ, ಶಾಂತವಾಗಿ ಆನಂದವಾಗಿ, ಹೇಗ್ ಸಾಧ್ಯ ಆಯ್ತು? ಆಗ ಕಾಳಿಂದಿ ಹೇಳ್ತಾರಂತೆ, ನೀವು ಕೃಷ್ಣನನ್ನ ಒಂದು ರೂಪದಲ್ಲಿ ಮಾತ್ರ ನೋಡಿದ್ದೀರಾ, ಆದ್ರೆ ನಾನು ಕೃಷ್ಣನನ್ನ ಎಲ್ಲ ರೂಪಗಳಲ್ಲಿ ನೋಡ್ತಾ ಇದ್ದೀನಿ. ನನಗೆ ಎಲ್ಲ ಕಡೆ ಕೃಷ್ಣನೇ ಕಾಣ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನನ್ನ ಒಳಗಡೆನೆ ನನಗೆ ಕೃಷ್ಣ ಕಾಣ್ತಾ ಇದ್ದಾನೆ. ನನ್ನ ಆತ್ಮನೇ ಕೃಷ್ಣ. ನನ್ನ ಅಂತರಂಗದಲ್ಲಿ ಬಹಿರಂಗದಲ್ಲಿ ಎಲ್ಲ ಕಡೆ ನಾನು ಕೃಷ್ಣ ನೋಡ್ತಾ ಇರೋದ್ರಿಂದ, ಕೃಷ್ಣ ಪರಂಧಾಮ ಕೊಟ್ಟೋಗಿದ್ದಾನೆ, ನನ್ನನ್ನು ಬಿಟ್ಟು ಹೋಗಿದ್ದಾನೆ, ನನಗೆ ಆ ವಿರಹ ವೇದನೆನೇ ಇಲ್ಲ. ಕಾಳಿಂದಿ ಮತ್ತು ಈ ಕೃಷ್ಣನ ಇತರ ಭಾರ್ಯೆಯರ ಮಧ್ಯೆ ನಡೆದಂತ ಒಂದು ಸಂಭಾಷಣೆ. ಅಲ್ಲಿ ಉತ್ತಮ ಭಕ್ತಿ ಅಥವಾ ಪ್ರೇಮ ಭಕ್ತಿಯನ್ನು ಹೊಂದಿರುವಂತವರ ಲಕ್ಷಣಗಳೇನು ಅನ್ನೋದು ಬಹಳ ಚೆನ್ನಾಗಿ ಮೂಡಿ ಬರುತ್ತೆ. ಹೀಗೆ ಈ ಭಾಗವತದ ವಿಚಾರ ಎಷ್ಟು ಹೇಳಿದ್ರೂ ಸಾಲದು, ಅಷ್ಟು ಅದ್ಭುತವಾಗಿದೆ. ಅದಕ್ಕೆ ಶ್ರೀರಾಮಕೃಷ್ಣರು ಇದು ಅಮೃತಕ್ಕೆ ಸಮ ಅಂದ್ರು. ಅದನ್ನ ಭಾವಿಸ್ತಾ ಓದ್ಬೇಕು, ಭಾವಿಸ್ತಾ ಭಾಗವತ ಶ್ರವಣ ಮಾಡ್ಬೇಕು. ಅದೇನೋ ಒಂದು ವಿಪರ್ಯಾಸ ಏನು ಅಂದ್ರೆ, ಇತ್ತೀಚೆಗೆ ಹರಿಕಥೆಗಳು ನಡೆಯಲ್ಲ, ಮತ್ತೆ ಹೆಚ್ಚು ಕಡೆ ಈ ಭಾಗವತ ಪ್ರವಚನಗಳು, ಭಗವಂತನ ಮಹಿಮೆಯನ್ನ ಹೊಗಳುವಂಥದ್ದು, ಭಕ್ತರ ಚರಿತ್ರೆಗಳು, ಇವೆಲ್ಲ ಹೆಚ್ಚು ಕಡೆ ಪ್ರವಚನಗಳಲ್ಲಿ ಬರೋದೇ ಅಪರೂಪ ಆಗ್ಬಿಟ್ಟಿದೆ, ಹೆಚ್ಚು ಕಡೆ ನಡೀತಿಲ್ಲ. ಈ ಭಾಗವತ ಶ್ರವಣದ ಮಹಿಮೆ ಏನು ಅಂತ ಬಹಳ ಅದ್ಭುತವಾಗಿ ಪ್ರಾರಂಭದಲ್ಲೇ ನಾವು ಗಮನಿಸ್ತೀವಿ. ಇದು ಹಲವಾರು ಪಾಪಗಳನ್ನ ನಾಶ ಮಾಡುತ್ತೆ. ಇಲ್ಲಿ ಪಾಪ ಅಂದ್ರೆ ಅಜ್ಞಾನ ಅಂತ ಅರ್ಥ. ಮನುಷ್ಯನಿಗಿರುವಂತಹ ಅಜ್ಞಾನವನ್ನ ಭಾಗವತ ಶ್ರವಣದಿಂದ, ಭಾಗವತ ಅಧ್ಯಯನದಿಂದ ನಾವು ನಾಶ ಮಾಡ್ಕೋಬಹುದು. ನಮ್ಗೆ ಭಕ್ತಿ, ಜ್ಞಾನ ಎಲ್ಲವೂ ಪ್ರಾಪ್ತವಾಗುತ್ತೆ. ಹೀಗೆ ಭಾಗವತದ ವಿಚಾರ, ಭಗವತ್ ಪ್ರೇಮದ ವಿಚಾರ ಹಲವಾರು ಇದೆ, ಸಾಕಷ್ಟು, ಎಷ್ಟು ಹೇಳಿದ್ರು ಸಾಲದು. ಇನ್ನೊಂದು ವಿಚಾರ ಹೇಳಿ ನಾನು ಈ ಪ್ರವಚನವನ್ನು ಇಲ್ಲಿಗೆ ನಿಲ್ಲಿಸಿರ್ತೀನಿ. ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಹೇಳುವಂತ ಒಂದು ಮಾತಿತ್ತು. ಇದನ್ನ ನಾವು ಯಾವಾಗ ನೋಡ್ತೀವಿ ಅಂದ್ರೆ, ಬಲಿಚಕ್ರವರ್ತಿಯ ಒಂದು ಚರಿತ್ರೆ, ಅಂದ್ರೆ ವಾಮನಾವತಾರ. ಆ ಸಂದರ್ಭದಲ್ಲಿ ಬಲಿಚಕ್ರವರ್ತಿಯನ್ನ, ಅವನಿಗೆ ಹತ್ರ ಇರೋ ಸಂಪತ್ತು ಎಲ್ಲ 2 ಪಾದದ ಅಳೆದು ಬಿಡ್ತಾನೆ, 3ನೇ ಪಾದದಲ್ಲಿ ಸುತಲ ಲೋಕಕ್ಕೆ ತುಳಿಯೋದು, ಪಾತಾಳ ಅಲ್ಲ ಅದು. ಆಗ ಬ್ರಹ್ಮದೇವರು ಕೇಳ್ತಾರಂತೆ, ಅಯ್ಯೋ ನೀನು ಬಲಿಚಕ್ರವರ್ತಿ ಹೀಗಾಗೋಯ್ತಲ್ಲ ಅವನು ಅಂತ ಹೇಳಿದಾಗ, ಬ್ರಹ್ಮದೇವರಿಗೆ ಪರಮಾತ್ಮ ಹೇಳುವಂತ ಮಾತು 8ನೇ ಸ್ಕಂದದಲ್ಲಿ ಬರುತ್ತೆ ಈ ವಿಚಾರ. ಅಲ್ಲಿ ನಾವು ಪರಮಾತ್ಮ ಹೇಳುವಂತ ಮಾತುಗಳನ್ನೇ ಗಮನಿಸ್ತೀವಿ. ಇಲ್ಲಿವರೆಗೂ ಭಕ್ತರ ವಿಚಾರಗಳು, ಇನ್ನೊಂದು ಮತ್ತೊಂದೆಲ್ಲ ಗಮನಿಸಿದ್ವಿ. ಇಲ್ಲಿ ಸಾಕ್ಷಾತ್ ಪರಮಾತ್ಮ ಹೇಳುವಂತ ಮಾತು ಏನು ಅಂದ್ರೆ, ಯಾರಿಗೆ ನಾನು ಅನುಗ್ರಹ ಮಾಡ್ತೀನೋ, ನನ್ನ ಅನುಗ್ರಹ ಯಾರ ಮೇಲೆ ಆಗುತ್ತೋ ಅವರಿಗೆ ಮನುಷ್ಯ ಶರೀರ ಸಿಗುತ್ತೆ, ಅವರು ಮನುಷ್ಯರಾಗ್ತಾರೆ, ಮನುಷ್ಯ ಶರೀರವನ್ನ ಪಡ್ಕೊಂಡ್ ಬರ್ತಾರೆ. ಮನುಷ್ಯ ಶರೀರ ಸಿಕ್ಕಿದ್ಮೇಲೆ ಅವರು ಅವರ ಒಂದು ಕರ್ಮಕ್ಕನುಸಾರವಾಗಿ ಅವರಿಗೆ ರೂಪ, ವಿದ್ಯೆ, ಹಣ, ಬಂಧುಗಳು, ಅಧಿಕಾರ ಏನೆಲ್ಲ ಸಿಗುತ್ತೆ, ಸೌಭಾಗ್ಯಗಳು, ಅವೆಲ್ಲ ಸಿಕ್ಕಿದಾಗ ಮನುಷ್ಯ ಅಭಿಮಾನಿ ಆಗ್ಬಿಡ್ತಾನೆ, ದುರಭಿಮಾನಿ ಅಥವಾ ಗರ್ವ ಬಂದ್ಬಿಡುತ್ತೆ ಅವನಿಗೆ. ಆ ಗರ್ವ ಬಂದಾಗ ಇತರರನ್ನ ತಿರಸ್ಕಾರ ಭಾವದಿಂದ ನೋಡ್ತಾನೆ. ಇವ್ರು ನನಗಿಂತ ಕಡಿಮೆ ಅಂತನೋ, ಇವ್ರೇನ್ ಮಹಾ ಅಂತನೋ, ಅಥವಾ ಅವ್ರನ್ನೇನೋ ತಿರಸ್ಕಾರದಿಂದ ನೋಡ್ತಾನೆ. ಇದು ಪರಮಾತ್ಮನಿಗೆ ಇಷ್ಟ ಆಗುದಿಲ್ಲ. ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳ್ತಾರೆ, ಅಭಿಮಾನ ದ್ವೇಷಿತ್ವಾತ್
ದೈನ್ಯ ಪ್ರಿಯಾಶ್ಚ, ಯಾರು ದೀನರೋ, ದೈನ್ಯತೆಯನ್ನ ಹೊಂದಿರ್ತಾರೋ, ವಿನಯ ನಮ್ರತೆ, ಅವರನ್ನ ಕಂಡ್ರೆ ಭಗವಂತನ ಬಹಳ ಇಷ್ಟ ಅಂತ, ಪ್ರೀತಿ ಪಾತ್ರ ಅಂತ. ಅಭಿಮಾನ ಇರೋರನ್ನ ದ್ವೇಷಿಸ್ತಾನಂತೆ, ಪರಮಾತ್ಮನಿಗೆ ಇಷ್ಟ ಆಗಲ್ಲ, ಆ ಅಭಿಮಾನ ಬಂದ್ಬಿಡುತ್ತೆ. ಹಾಗಾಗಿ ಭಗವಂತ ಏನ್ ಮಾಡ್ತಾನೆ, ನಾನು ಯಾರ ಮೇಲೆ ಅನುಗ್ರಹ ಮಾಡ್ತೀನೋ ಅವನ ಹತ್ರ ಇರೋದನ್ನೆಲ್ಲ ನಾನು ಹಿಂದಕ್ಕೆ ತಗೊಂಡ್ಬಿಡ್ತೀನಿ. ಅವನ ಹತ್ರ ಹಣ ಇರಲ್ಲ, ಅಧಿಕಾರ ಇರಲ್ಲ, ಇನ್ನೊಂದಿರಲ್ಲ, ಬಂಧುಗಳೆಲ್ಲ ಹಣ ಇನ್ನೊಂದು ಮತ್ತೊಂದು ಏನು ಇಲ್ಲ ಅಂದ್ರೆ ಬಂಧುಗಳು ದೂರ ಆಗ್ಬಿಡ್ತಾರೆ. ಹೀಗೆಲ್ಲ ಆದಾಗ ಅವನು ಕೊನೆಗೆ ನನ್ನನ್ನೇ ಆಶ್ರಯಿಸ್ತಾನೆ. ನನಗೆ ಶರಣಾಗತನ ಆಗ್ಲಿ ಅಂತಾನೆ ನಾನು ಅವನ ಹತ್ರ ಇರೋದೆಲ್ಲವನ್ನು ಹಿಂದಕ್ಕೆ ತಗೊಂಡ್ಬಿಡ್ತೀನಿ. ಈಗ ಬಲಿಚಕ್ರವರ್ತಿಯನ್ನ ನಾನು ಅನುಗ್ರಹ ಮಾಡಿದ್ದೀನಿ, ಹಾಗಾಗಿ ಬಲಿಚಕ್ರವರ್ತಿ ಇರೋದನ್ನೆಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ. ಆದ್ರೂ ಕೂಡ ಬಲಿಚಕ್ರವರ್ತಿ ಅವನು ಮಹಾನುಭಾವ, ಅವನು ಧರ್ಮ ಬಿಡ್ಲಿಲ್ಲ, ಮೋಹಗೊಳ್ಳಿಲ್ಲ, ಅವನು ನಿಶ್ಚಲ ಮನಸ್ಸಿನಿಂದ ಇದ್ದಾನೆ, ನನಗೆಲ್ಲ ತ್ಯಾಗ ಮಾಡಿದ್ದಾನೆ. ಹಾಗಾಗಿ ನಾನೀಗ ಬಲಿಚಕ್ರವರ್ತಿಗೆ ಅನುಗ್ರಹ ಮಾಡ್ತೀನಿ, ಅವನನ್ನ ಸುತಲ ಲೋಕಕ್ಕೆ ಅಧಿಪತಿಯನ್ನಾಗಿ ಮಾಡಿ ಅವನಿಗೆ ಮುಂದೆ ಇಂದ್ರ ಪದವಿಯನ್ನು ಕೊಡ್ತೀನಿ ಅಂತೆಲ್ಲ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಭಗವಂತನ ಅನುಗ್ರಹ ಯಾವ ರೂಪದಲ್ಲಾಗುತ್ತೋ ಅದು ನಷ್ಟ ಆದ್ರೂ ನಾವು ತಿಳ್ಕೋಬೇಕು, ಇದು ಭಗವಂತನ ಅನುಗ್ರಹ. ಕಷ್ಟ ಬಂದ್ರೆ ಇದು ಭಗವಂತನ ಅನುಗ್ರಹ. ಯಾಕಂದ್ರೆ ಭಗವಂತ ನಮ್ಗೆ ಯಾವತ್ತೂ ಕೂಡ ಶ್ರೇಯಸ್ಸನ್ನೇ ಬಯಸ್ತಾನೆ. ಭಗವಂತನನ್ನ ಆಶ್ರಯಿಸಿ ಬದುಕೋದು ಹೇಗೆ ಅನ್ನೋದನ್ನ ನಾವು ಭಾಗವತದಲ್ಲಿ ಬಹಳ ಚೆನ್ನಾಗಿ ಕಲ್ತ್ಕೊಳ್ತೀವಿ. ಇವತ್ತು ಕ್ಷೇಮಂಕರಿ ಸತ್ಸಂಗ ಸಮಿತಿ ವತಿಯಿಂದ ಈ ಒಂದು ಭಾಗವತ ಮಹಿಮೆ ಮತ್ತು ಭಗವತ್ ಪ್ರೇಮದ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ನಾವು ಗಮನಿಸಿದ್ವಿ. ಇನ್ನು ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಸುರೇಶ್ ಅವರು ಮುಂದುವರಿಸ್ತಾರೆ. ಇಷ್ಟು ಹೊತ್ತು ಶ್ರೀಮದ್ ಭಾಗವತ ಹಾಗೂ ಭಗವದ್ಗೀತೆಯ ವಿಷಯವಾಗಿ ತುಂಬಾ ಅದ್ಭುತವಾಗಿ, ಮುಖ್ಯವಾಗಿ ನಮ್ಗೆ ಏನು ಬೇಕೋ ಭಕ್ತಿ ಶರಣಾಗತಿ ಯಾವ್ದು ಬೇಕೋ ಅದನ್ನೇ ವಿಶೇಷವಾಗಿ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ನಾಟುವಂತೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರೇಮ ಭಕ್ತಿ ಭಕ್ತನ ಲಕ್ಷಣಗಳನ್ನ, ಗೀತೆಯಲ್ಲಿ ಬರುವಂತ ಅರ್ಥಾರ್ಥಿ ಜಿಜ್ಞಾಸಿ ಜ್ಞಾನಿ ಅವರು ಹೇಗಿರ್ತಾರೆ, ನಿಜವಾದ ಭಕ್ತಿ ಇರುವಂತ ಭಕ್ತನು, ಪ್ರೇಮ ಭಕ್ತಿ ಹೊಂದಂತ ಭಕ್ತನ ಲಕ್ಷಣಗಳು ಹೇಗಿರುತ್ತೆ ಅನ್ನುವಂತ ವಿಷಯವನ್ನ, ಮತ್ತು ಶ್ರೀರಾಮಕೃಷ್ಣ ಹೇಳಿದಂತೆ ಭಗವಂತನನ್ನು ಪ್ರೀತಿಸದ ಜೀವನ ವ್ಯರ್ಥ ಎಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಯಾಕೆ ವ್ಯರ್ಥವಾಗುತ್ತೆ ಅಂತಂದ್ರೆ ಅದು ಈ ಜೀವನವನ್ನ ಪ್ರೀತಿಸಿದ್ರೆ, ಲೌಕಿಕ ಜೀವನವನ್ನ ಪ್ರೀತಿಸಿದ್ರೆ ಅದು ಅಶಾಶ್ವತವಾದದ್ದು, ದುಃಖಕ್ಕೀಡಾಗ್ತಾನೆ. ಆದ್ರೆ ಭಗವಂತನನ್ನೇ ಪ್ರೀತಿಸಿದ್ರೆ ಶಾಶ್ವತವಾದಂತಹ ಆನಂದವನ್ನ ಹೊಂದ್ತಾನೆ ಅನ್ನುವಂಥ ವಿಷಯವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಪರಮಾತ್ಮನೊಬ್ಬನೇ ಅವಿನಾಶಿ, ಅವನ ಅಮೃತಕ್ಕೆ ಸಮಾನವಾದಂಥ ಆನಂದ ಕೊಡುವಂತ ವ್ಯಕ್ತಿ ಪರಮಾತ್ಮ ಅನ್ನುವಂಥ ಮಾತನ್ನು ಹೇಳಿದ್ರು. ಆಮೇಲೆ ಭಕ್ತರಲ್ಲಿ ಎಂಥ ಒಂದು ಭಕ್ತರಿದ್ದಾರೆ, ಅಧಮ ಭಕ್ತರು, ಮಧ್ಯಮ ಭಕ್ತರು, ಉತ್ತಮ ಭಕ್ತರು ಅನ್ನುವಂಥ ವಿಷಯವನ್ನ ಬಹಳ ಚೆನ್ನಾಗಿ ವಿವರವಾಗಿ ನಮ್ಗೆ ತಿಳಿಸ್ಕೊಟ್ರು. ನಾವು ಯಾವ ಮಟ್ಟದ ಭಕ್ತರು ಅನ್ನೋದನ್ನ ನಮಗ್ ನಾವೇ ಅಳತೆ ಮಾಡ್ಕೊಂಡಾಗ ನಮ್ಗೆ ಅರ್ಥವಾಗುತ್ತೆ. ನಂತರ ಸಾತ್ವಿಕ ಭಕ್ತಿ, ರಾಜಸಿಕ ಭಕ್ತಿ ಮತ್ತು ತಾಮಸಿಕ ಭಕ್ತಿ ಅನ್ನುವಂಥವರು ಹೇಗಿರ್ತಾರೆ ಅನ್ನುವಂಥ ವಿಷಯವನ್ನು ತಿಳಿಸಿದ್ರು. ಭಗವದ್ಗೀತೆಯಲ್ಲಿ ಬರುವಂತ, ಭಾಗವತದಲ್ಲಿ ಬರುವಂತ ಕಪಿಲ ಮುನಿಗಳ ಕಥೆಯನ್ನ ಮತ್ತು ಅಂಬರೀಷನ ಶರಣಾಗತಿಯ ಕಥೆಯನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಯಾವ ರೀತಿಯಲ್ಲಿ ನಾವು ಬದುಕಿದ್ರೆ, ಯಾವ ರೀತಿಯ ಸಾಧನೆಯನ್ನು ಮಾಡಿದ್ರೆ ಉತ್ತಮವಾದಂತಹ ವಿಷಯದಲ್ಲಿ ನಾವು ಹೇಗ್ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜೀವನ ಆನಂದಮಯವಾಗಿ ಮತ್ತು ಭಗವತ್ ಪ್ರಾಪ್ತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ವಿಷಯವನ್ನ ಭಗವದ್ಗೀತೆಯ ಮತ್ತು ಶ್ರೀಮದ್ ಭಾಗವತದ ವಿಷಯವನ್ನು ತುಂಬಾ ಅದ್ಭುತವಾಗಿ, ತುಂಬಾ ಚೆನ್ನಾಗಿ ವಿವರಣೆಯಾಗಿ ಕಥೆಗಳ ರೂಪದಲ್ಲಿ ನಮ್ಗೆ ಅರ್ಥವಾಗುವಂತೆ ತಿಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಸಾಧ್ಯವಾದ್ರೆ ಮತ್ತೊಂದ್ಸರಿ ಇದನ್ನೇ ಉಪನ್ಯಾಸ ಮಾಡಿಸಿದ್ರೆ ನಮ್ಗಿನ್ನೂ ಭಾಗವತದ ಆಳಕ್ಕೆ ಒಳಗಡೆ ಹೋಗಿ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಅನ್ಸುತ್ತೆ.
ಸಮಯ ಕಡಿಮೆ ಆಯ್ತು. ಅಂತ ಪೂಜ್ಯ ಸ್ವಾಮೀಜಿಯವರಿಗೆ, ಪೂರ್ಣಾನಂದಜಿ ಸ್ವಾಮೀಜಿಯವರಿಗೆ ನಮ್ಮ ಕ್ಷೇಮಗಿರಿ ಸತ್ಸಂಗ ಕೇಂದ್ರದ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತೇವೆ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಪ್ರಣಾಮಗಳನ್ನು ತಿಳಿಸ್ತೇವೆ ಸ್ವಾಮೀಜಿಯವರು. ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಜಯರಾಮ್. ಜೈಕಾರವನ್ನ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ. ಜೈ ಶ್ರೀ दुर्गा माई की जय। बोलो भारत माता की जय।